ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾವು ಸಿದ್ದಾಪುರದಿಂದ ಸಿರ್ಸಿ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಖಂಡಿತ ಬೋರ್ ಅನಿಸುತ್ತೆ. ಯಾಕೆ ಅಂತಂದರೆ, ಸಿದ್ದಾಪುರ ಸಿರ್ಸಿ ಏರಿಯಾಗಳಿಂದ ಬಹಳಷ್ಟು ಜನರು ಬೆಂಗಳೂರಲ್ಲಾಗಿರಬಹುದು ಅಥವಾ ನಮ್ಮ ದೇಶದ ಬೇರೆ ಬೇರೆ ಮೂಲೆಗಳಲ್ಲಾಗಿರಬಹುದು ಅಥವಾ ಹೊರದೇಶಗಳಲ್ಲಾಗಿರಬಹುದು ಭಾಳಷ್ಟು ಜನ ಸೆಟ್ಲಾಗಿದ್ದಾರೆ. ಅವರಿಗೆ ಸಿದ್ದಾಪುರದಿಂದ ಸಿರ್ಸಿಯವರೆಗಿನ ಒಂದು ವಾತಾವರಣವನ್ನು ನೆನಪು ಮಾಡಿಸ್ಲಿಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಿಮಗೆ ಈ ವಿಡಿಯೋ ಬೋರ್ ಅಂತ ಅನಿಸ್ಬೋದು. ನಿಮಗೆ ಈ ವಿಡಿಯೋ ಬೋರ್ ಅಂತ ಅನಿಸಿದರೆ ದಯವಿಟ್ಟು ನೀವು ಈಗಲೇ ಎಕ್ಸಿಟ್ ಆಗಬಹುದು. ಆಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಅದಕ್ಕೆ ನಾನು ಹೊಣೆಗಾರನಲ್ಲ. ಅದಕ್ಕೆ ಮೊದಲೇ ಹೇಳಿರ್ತೀನಿ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಲ್ಲ, ನೀವು ಎಕ್ಸಿಟ್ ಆಗಬಹುದು. ಸ್ನೇಹಿತರೆ, ಈಗ ನೋಡಿ, ನಾವು ಸಿದ್ದಾಪುರದಿಂದ ಹೊರಟು ಸಿದ್ದಾಪುರದ ಚೆಕ್ ಪೋಸ್ಟ್ವರೆಗೂ ಬಂದಿದ್ದೀವಿ. ಸಿದ್ದಾಪುರದಿಂದ ಹೊರಗಡೆ ಅಂದರೆ ಇದನ್ನು ಕನ್ನಳ್ಳಿ ಚೆಕ್ ಪೋಸ್ಟ್ ಅಂತ ಕರೀತಾರೆ. ಈ ಏರಿಯಾವನ್ನು ಕನ್ನಳ್ಳಿ ಅಂತ ಕರೀತಾರೆ. ಇಲ್ಲಿಂದ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ ನೋಡಿ. ಈ ರೋಡಲ್ಲಿ ಹೋದರೆ ನಾವು ಅವರಗುಪ್ಪ ಊರಿಗೆ ಹೋಗ್ತೀವಿ. ಹಾಗೆ ಅದೇ ರೋಡಲ್ಲಿ ಇನ್ನೂ ಮುಂದೆ ಹೋದರೆ ಚೆನ್ನಮಾವ ಅಂತ ಊರು ಸಿಗುತ್ತೆ. ಅದೇ ರೋಡು ಮುಂದೆ ಸಿದ್ದಾಪುರದಿಂದ ಹೆಗ್ಗಣಿ ಹೋಗುವಂತಹ ಮೇನ್ ರೋಡ್ ಏನಿದೆ ಇದೆಯಲ್ಲ, ಅದಕ್ಕೆ ಹೋಗಿ ಟಚ್ ಆಗುತ್ತೆ. ಈಗ ನಾವಿಲ್ಲಿ ಚೆಕ್ ಪೋಸ್ಟ್ ದಾಟಿ ಕಾಲೇಜ್ ಹತ್ರ ಬಂದಿದ್ದೀವಿ. ಅಂದರೆ MGC ಕಾಲೇಜು ಮತ್ತು ಧನ್ವಂತರಿ ಆಯುರ್ವೇದಿಕ್ ಕಾಲೇಜುಗಳು ಇರುವಂಥ ಜಾಗಕ್ಕೆ ಬಂದಿದ್ದೀವಿ. ನೀವಿಲ್ಲಿ ನೋಡಬಹುದು, ನಮ್ಮ ಎಡಗಡೆ ಕಾಂಪೌಂಡ್ ಏನು ಕಾಣಿಸ್ತಾ ಇದೆ ಅದೇ MGC ಕಾಲೇಜ್ನ ಕಾಂಪೌಂಡು. ಹಾಗೆ ಪಕ್ಕದಲ್ಲಿ ಧನ್ವಂತರಿ ಆಯುರ್ವೇದಿಕ್ ಕಾಲೇಜ್ ಇದೆ. ಹಾಗೆ ಇಲ್ಲೆಲ್ಲ ಮನೆಗಳಿದ್ದಾವೆ. ಹಾಗೆ ಈ ಕಾಲೇಜನ್ನು ದಾಟಿದ ಕೂಡಲೇ ನಮಗೆ ಒಂದು ಡೌನ್ ಸಿಗುತ್ತೆ. ಇದನ್ನು ನಾನು ನಿಮಗೆ ನನ್ನ ಹೆಗ್ಗರಣೆ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ. ಇಲ್ಲೆಲ್ಲ ಮನೆಗಳಿದ್ದಾವೆ. ಅಂದರೆ ಈಗ ಹೆಚ್ಚಾಗಿ ಇಲ್ಲಿ ಬಾಡಿಗೆ ರೂಮ್ಗಳು ಕೂಡ ಇದ್ದಾವೆ. ಇಲ್ಲಿರುವಂತಹ ಆಯುರ್ವೇದಿಕ್ ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿಗಳು ಕೆಲವೊಬ್ಬರು ಇಲ್ಲಿ ರೂಮ್ ಮಾಡ್ಕೊಂಡೆಲ್ಲ ಇರ್ತಾರೆ. ಅದಕ್ಕಾಗಿ ಇಲ್ಲೆಲ್ಲ ಸಣ್ಣ ಸಣ್ಣ ರೂಮ್ಗಳೆಲ್ಲ ಇದ್ದಾವೆ. ಮತ್ತು ಕಾಲೇಜ್ ಹುಡುಗರಿಗೆ ಅಂತ ಹೇಳಿ ಹಾಸ್ಟೆಲೆಲ್ಲ ಫೆಸಿಲಿಟಿ ಅಂತೂ ಇದೆ, ತುಂಬ ಚೆನ್ನಾಗಿದೆ ಫೆಸಿಲಿಟಿ. ಕೆಲವೊಬ್ಬರು ಹಾಸ್ಟೆಲಲ್ಲಿ ಉಳಿತಾರೆ, ಹಾಗೆ ಕೆಲವೊಬ್ಬರು ರೂಮ್ ಮಾಡ್ಕೊಂಡು ಕೂಡ ಉಳಿತಾರೆ. ನೋಡಿ, ಇಲ್ಲೊಂದು ರೋಡ್ ಬಂತಲ್ಲ, ಈಗ ಈ ರೋಡ್ ಕೂಡ ನೆಕ್ಸ್ಟು ಅವರಗುಪ್ಪಗೆ ಹೋಗಿ ಟಚ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡಿಸ್ಕಷನ್ ಎಲ್ಲ ಏನಿರುತ್ತಪ್ಪ ಅಂತಂದರೆ, ನಾವು ಸಿದ್ದಾಪುರದಿಂದ ಸಿರ್ಸಿಗೆ ಹೋಗಬೇಕಾದ್ರೆ ಸಿಗುವಂಥ ಊರುಗಳಾದಂತಹ ಮಂಡ್ಲಿಕೊಪ್ಪ ಆಗಿರಬಹುದು, ನಿಡಗೋಡು ಆಗಿರಬಹುದು, 16ನೇ ಮೈಲ್ಕಲ್ ಆಗಿರಬಹುದು, ಹಾಗೆ ಕಾಳೆನಹಳ್ಳಿ, ನಾಣಿಕಟ್ಟ, ಕಾನ್ಸೂರು, ಅಜ್ಜಿಬಳ್ಳು, ಹಾಗೆ ಯಾವ್ಯಾವ ಊರುಗಳಿದಾವಲ್ಲ ಆ ಊರುಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಇರುತ್ತೆ. ನೀವೇನಾದರೂ ಆ ಊರನ್ನು ರಿಲೇಟ್ ಮಾಡ್ತೀರಿ ಅಂತ ಆದರೆ, ಅಥವಾ ನೀವೇನಾದರೂ ಆ ಊರವರು ಅಥವಾ ನಿಮ್ಮ ಫ್ರೆಂಡ್ಸ್ ಮನೆಗೂ ಅಲ್ಲೆಲ್ಲಾದರೂ ಒಂದು ಸಲ ಬಂದಿದ್ದೀರಿ ಅಂತ ಆದರೆ ಈ ವಿಡಿಯೋ ನಿಮಗೆ ರಿಲೇಟ್ ಆಗುತ್ತೆ. ನೀವು ನಮಗೆ ಕಮೆಂಟ್ ಮಾಡಿ ಹೇಳಬಹುದು, ನಾನು ಇಂತಿಂತಲ್ಲಿ ಹೋಗಿದ್ದೆ, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು, ಹಾಗೆಲ್ಲ ನೀವು ಈ ವಿಡಿಯೋದಲ್ಲಿ ಹೇಳ್ಬೋದು. ಅಥವಾ ನೀವು ಇದೇ ಊರಿನವರಾಗಿದ್ದಂತೂ ನಿಮಗೆ ಕರೆಕ್ಟಾಗಿ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಮತ್ತು ನೀವು ಈ ವಿಡಿಯೋದಲ್ಲಿ ನಿಮ್ಮ ನೆನಪುಗಳನ್ನು ಹಂಚ್ಕೊಳ್ಬೋದು. ನೀವು ಮೊದಲೇ ಈ ಭಾಗದಲ್ಲೆಲ್ಲ ಸುತ್ತಾಡಿದವರಾಗಿದ್ದರೆ ಅಥವಾ ನಿಮ್ಮೂರು ಇಲ್ಲೆಲ್ಲರೂ ಹತ್ತಿರ ಇದ್ದರೆ ಆವಾಗ ನಮಗೆ ಹೇಳ್ಬೋದು. ಈ ವಿಡಿಯೋದಲ್ಲಿ ನಿಮ್ಮ ಅನುಭವವನ್ನು ಹಂಚ್ಕೊಳ್ಬೋದು. ನಾನು ಹಿಂದೆ ಮಾಡಿರುವಂತಹ ವಿಡಿಯೋಗಳಲ್ಲಿ, ಅಂದರೆ ನಾನು ಸಿದ್ದಾಪುರದಿಂದ ಹೆಗ್ಗರಣಿವರೆಗೆ ಹೋಗಿದ್ನಲ್ಲ ಆ ವಿಡಿಯೋದಲ್ಲಾಗಿರ್ಬೋದು, ಅಥವಾ ಹೆಗ್ಗರಣಿಯಿಂದ ಸಿರ್ಸಿ ಹೋಗಿದ್ರಲ್ಲಾಗಿರ್ಬೋದು, ಬಹಳಷ್ಟು ಜನ ಸ್ಥಳೀಯರು ಅಥವಾ ಮೊದಲು ಒಂದು ಕಾಲದಲ್ಲಿ ಇಲ್ಲಿ ಉಳಿದು ಈಗ ಬೆಂಗಳೂರಲ್ಲೋ ಅಥವಾ ಬೇರೆ ಕಡೆಯಲ್ಲೋ ಸೆಟ್ಲ್ ಆದವರು, ಅವರೆಲ್ಲ ನೋಡಿ ಅದಕ್ಕೆ ಕಮೆಂಟ್ ಹಾಕ್ತಾರೆ, ನಾನು ಇಲ್ಲಿದ್ದೆ, ನನ್ನ ನೆನಪುಗಳನ್ನೆಲ್ಲ ನೀವು ಕೆದಕಿದ್ರಿ ಅಂತ ಹೇಳಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಿಮಗೂ ಕೂಡ ಆ ರೀತಿ ಏನಾದರೂ ಅನುಭವ ಆದರೆ ನಮಗೆ ಹೇಳ್ಬೋದು. ನೀವು ನಿಮ್ಮ ಅನುಭವವನ್ನು ಯೂಟ್ಯೂಬಲ್ಲಿ ನನ್ನ ಚಾನಲ್ನಲ್ಲಿ ಹಂಚ್ಕೊಡಂಗೆ ಆಗುತ್ತೆ. ಸ್ನೇಹಿತರೆ, ಈಗ ನಾವು ಮಾತಾಡ್ತಾ ಗೋಲ್ ಸಿರ್ಸಿ ಕ್ರಾಸ್ ಹತ್ರ ಬಂದಿದ್ದೀವಿ. ಗೋಲ್ ಸಿರ್ಸಿ ಕ್ರಾಸ್ ಅಂದರೆ ನಾನು ನಿಮಗೆ ಯಾವತ್ತೂ ತೋರಿಸಿದ್ನಲ್ವ ಹೆಗ್ಗರಣೆ ಹೋಗಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ. ಅಂದರೆ ನಾವು ಈ ಗೋಲ್ ಸಿರ್ಸಿ ಕ್ರಾಸ್ ಏನು ಬಂತಲ್ವ, ಇಲ್ಲಿಂದ ಎಡಗಡೆ ಹೋದರೆ ನಾವು ಹೆಗ್ಗರ್ನಿ ಕಡೆ ಹೋಗಬಹುದು, ಹಾಗೆ ಬಲಗಡೆ ಹೋದರೆ ಚಂದ್ರಗುತ್ತಿ ಕಡೆ ಹೋಗಬಹುದು ಅಂತ ಹೇಳಿದ್ದೆ. ನೋಡಿ, ಇದು ಎಡಗಡೆ ರೋಡು. ಹಾಗೆ ಇದು ಏನಿದೆ ಇದು ಬಲಗಡೆ ಹೋದರೆ ಕಸ್ತೂರು ಮತ್ತು ಕಲಕೊಪ್ಪ, ಹಾಗೆ ಕಾನಗೋಡು ಮತ್ತು ಚಂದ್ರಗುತ್ತಿಗಳಿಗೆ ಹೋಗಬಹುದು. ಹಾಗಂತ ಚಂದ್ರಗುತ್ತಿ ಹೋಗಲಿಕ್ಕೇನು ಮೇನ್ ರೋಡ್ ಅಲ್ಲ, ಇದು ಮೇನ್ ರೋಡು ಸಿದ್ದಾಪುರದಲ್ಲೇ ಇದೆ. ಇಲ್ಲಿಂದ ಕೂಡ ನಾವು ಚಂದ್ರಗುತ್ತಿಗೆಲ್ಲ ಹೋಗಬಹುದು ಅಂತ. ಹಾಗೆ ಮೊದಲು ಇಲ್ಲೆಲ್ಲ ಏನೂ ಇರಲಿಲ್ಲ, ಅಂದರೆ ಖಾಲಿ ಜಾಗ ಇತ್ತು, ಎಲ್ಲ ಮಾಲ್ಕಿ ಜಾಗನೇ ಇದು, ಅಂದರೆ ಎಲ್ಲ ರೆಕಾರ್ಡ್ ಜಾಗನೇ. ಆದರೆ
ಈಗೆಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಮನೆಗಳೆಲ್ಲ ಆಗ್ತಾ ಇದ್ದಾವೆ. ನೀವು ಒಂದು 15-20 ವರ್ಷದ ಹಿಂದೆ ಬಂದರೆ ಇಲ್ಲೆಲ್ಲ ಯಾವುದೇ ರೀತಿ ಮನೆಗಳೆಲ್ಲ ಇರಲಿಲ್ಲ. ಈಗ ಇಲ್ಲಿ ಸೈಟ್ ಎಲ್ಲ ಆಗಿದೆ. ಅದಕ್ಕಾಗಿ ಬಹಳಷ್ಟು ಜನ ಇಲ್ಲಿ ಜಾಗ ತಗೊಂಡು ಮನೆಯನ್ನೆಲ್ಲ ಕಟ್ಕೊಂಡಿದ್ದಾರೆ. ಹೀಗೆ ನಾವು ಬರ್ತಾ ಇದ್ದಂಗೆ ಮುಂದೆ ನಮಗೆ ಗುಣಜಿ ಕ್ರಾಸ್ ಸಿಗುತ್ತೆ. ಆದರೆ ಅದಕ್ಕಿಂತ ಮೊದಲು ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಸಿದ್ದಾಪುರದಿಂದ ಸಿರ್ಸಿ ರೋಡಲ್ಲಿ ಓಡಾಡಬೇಕಾದ್ರೆ ನೀವು ಈ ದೇವಸ್ಥಾನವನ್ನು ನೋಡೇ ಇರ್ತೀರ ನೋಡಿ. ಶ್ರೀ ಬಸವೇಶ್ವರ ದೇವಾಲಯ ಇದು. ಹಲಗಡಿಕೊಪ್ಪ ಅಂತ ಕರೀತಾರೆ ಇದನ್ನು. ಅಂದರೆ ಈ ಏರಿಯಾವನ್ನು ಹಲಗಡಿಕೊಪ್ಪ ಊರು ಅಂತ ಕರೀತಾರೆ ನೋಡಿ. ಇಲ್ಲೆಲ್ಲ ಗದ್ದೆ ಇದೆ, ಕೆರೆಗಳೆಲ್ಲ ಇದ್ದಾವೆ. ಹಾಗೆ ಇನ್ನೊಂದು ಸ್ವಲ್ಪ ದೂರ ಹೋದ ಕೂಡ ನಮಗೆ ಲಕ್ಷ್ಮೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇರುವಂಥ ಎಂಟ್ರೆನ್ಸ್ ಕೂಡ ಕಾಣುತ್ತೆ. ಹಾಗೆ ನೋಡಿ ಇಲ್ಲಿ ಬೋರ್ಡ್ ಇದೆ, ಕುಣಜಿ ಅಂತ ಬೋರ್ಡ್ ಇದೆ ಅಲ್ವಾ. ಇದೆಲ್ಲ ಕುಣಜಿ ಏರಿಯಾ ನೋಡಿ. ಇಲ್ಲಿ ಒಳಗೆಲ್ಲ ಊರುಗಳೆಲ್ಲ ಇದ್ದಾವೆ. ಕಸ್ತೂರು ಕಡೆ ಎಲ್ಲ ಹೋಗುತ್ತದು ನೋಡಿ. ಇಲ್ಲಿ ಲಕ್ಷ್ಮೀ ಆಂಜನೇಯ ದೇವಸ್ಥಾನ ಇರುವಂಥದ್ದು. ಸಿರ್ಸಿ ಇಲ್ಲಿಂದ 32 ಕಿಲೋಮೀಟ್ರ್ ಇದೆ. ಈ ರೋಡ್ ಏನು ಬಂತಲ್ಲ, ಇದನ್ನು ನಾವು ಆವಾಗ ಸ್ಟ್ರೇಟ್ ರೋಡ್ ಅಂತ ಹೇಳ್ತಿದ್ವಿ. ಅಂದರೆ ನಮಗೆ ಸ್ಟ್ರೇಟ್ ರೋಡು ಮತ್ತೆಲ್ಲೂ ಸಿಗ್ತಿರಲಿಲ್ಲ ಈ ರೋಡಲ್ಲಿ. ಇಲ್ಲಿ ಬಂದ್ಕೂಡಲೇ ಸ್ವಲ್ಪ ರೋಡು ಸ್ಟ್ರೇಟ್ ಆಗಿರ್ತಿತ್ತು. ಮುಂದೆ ಬರೋ ವೆಹಿಕಲ್ಗಳೆಲ್ಲ ನಮಗೆ ಕಾಣಿಸ್ತಿದ್ವು. ಸ್ನೇಹಿತರೆ, ಈಗ ನಾವು ಕುಣಜಿ ಊರಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಒಂದು ರೋಡ್ ಇದೆ ನೋಡಿ. ಈ ರೋಡ್ ಏನಿದೆ ಅಲ್ವಾ, ಈ ರೋಡಲ್ಲಿ ನಾವು ಕುಣಜಿ ಊರಿಗೆ ಹೋಗಬಹುದು. ನೋಡಿ ಎದುರುಗಡೆ ಬಸ್ ಬರ್ತಾ ಇದೆ. ಇದು ಸಾಗರ ಬಸ್ಸು, ಸಾಗರಕ್ಕೆ ಹೋಗುತ್ತದು. ಹಾವೇರಿಯಿಂದ ಸಾಗರಕ್ಕೆ ಹೋಗುವ ಬಸ್ಸು ನೋಡಿ. ಈ ರೋಡು ಒಂದು ಸ್ಟ್ರೇಟ್ ಆಗಿದೆ. ಮುಂದೆ ಬರೋ ಗಾಡಿಗಳೆಲ್ಲ ಕಾಣಿಸ್ತವೆ. ಇಲ್ಲೆಲ್ಲ ಅಕೇಶಿಯಾಗಳಿದ್ವು, ಅಕೇಶಿಯಾ ಪ್ಲಾಂಟೇಶನ್ ಆಗಿತ್ತಿದ್ದು ಫಾರೆಸ್ಟಿಂದು. ಕಡಿದಿದ್ದಾರೆ ಅದನ್ನೆಲ್ಲ ಈಗ. ಮತ್ತು ಇಲ್ಲೆಲ್ಲ ಸ್ವಲ್ಪ ಸಂಜೆ ಆದರೆ ಕಾಡು ಕೋಣಗಳೆಲ್ಲ ರಸ್ತೆಯನ್ನು ಕ್ರಾಸ್ ಮಾಡ್ತವೆ. ಹಾಗಂತ ಅಂಥ ದೊಡ್ಡ ಕಾಡು ಏರಿಯಾ ಅಲ್ಲ ಇದು, ಆದರೂ ಇಲ್ಲಿ ಕಾಡು ಕೋಣಗಳೆಲ್ಲ ಮೇಯ್ತವೆ. ಹಾಗೆ ಇಲ್ಲೆಲ್ಲ ನೋಡಿ ಹೊಸದಾಗಿಂದ ಸೈಟ್ ಆಗ್ತಾಯಿದೆ. ಅದರಲ್ಲೂ ಇನ್ನು ಸ್ವಲ್ಪ ದಿನದಲ್ಲಿ ಮನೆಯೆಲ್ಲ ಕಟ್ತಾರೆ. ಇವತ್ತು ಮಳೆ ಇಲ್ಲ ಇಲ್ಲಿ. ಆದರೆ ಸಿರ್ಸಿಗೆ ಹೋಗೋದ್ರೊಳಗೆ ಮಳೆ ಏನು ಸಿಗುತ್ತೋ ಮತ್ತೆ ಗೊತ್ತಿಲ್ಲ. ಸಿರ್ಸಿ ಸಿದ್ದಾಪುರ ರೋಡಲ್ಲಿ ಬಹಳಷ್ಟು ಗಾಡಿಗಳು ಟ್ರಾವೆಲ್ ಮಾಡ್ತಾ ಇರ್ತವೆ. ನಾನು ನಿಮಗೆ ಇಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಕಡೆ ಕೂಡ ಸ್ವಲ್ಪ ಸೈಟ್ ಆಗ್ತಾ ಇದೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಬೇಲಿ ಹಾಕಿಟ್ಟಿದ್ದಾರೆ. ಹಾಗೆ ಈಗ ನಮಗೆ ಸಿಗುವಂತಹ ಊರು ಮಂಡ್ಲಿಕೊಪ್ಪ ಅನ್ನುವಂಥದ್ದು ನೋಡಿ. ಮಳೆ ಮೋಡ ಆಯ್ತು, ಈಗ ಸ್ವಲ್ಪ ಲೈಟ್ ಡಿಮ್ ಆಯಿತು. ಮುಂದೆ ನಮಗೆ ಕಾಣ್ತಾ ಇರುವಂತಹ ಊರು ಮಂಡ್ಲಿಕೊಪ್ಪ ಅಂತ. ಮಂಡ್ಲಿಕೊಪ್ಪದ ಗದ್ದೆ ಬಯಲುಗಳು ನಮಗೆ ಇಲ್ಲಿಂದ ಕಾಣಿಸ್ತಾ ಇದ್ದಾವೆ. ನೋಡಿ ಮಂಡ್ಲಿಕೊಪ್ಪದ ಗದ್ದೆ ಎಷ್ಟು ಹಸಿರಾಗಿದೆ ಅಂತ. ಸ್ನೇಹಿತರೆ, ಈ ಮಂಡ್ಲಿಕೊಪ್ಪದಲ್ಲಿ ಒಂದು ರೈಸ್ ಮಿಲ್ ಕೂಡ ಇದೆ. ಹಾಗೆ ಇಲ್ಲಿಂದ ಸಿರ್ಸಿ 30 ಕಿಲೋಮೀಟ್ರ್ ಉಳೀತು ನೋಡಿ. ಊರಿನ ಹೆಸರು ಮಂಡ್ಲಿಕೊಪ್ಪ ಅಂತ. ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳೆಲ್ಲ ಇದ್ದಾವೆ. ಮತ್ತೆ ಸ್ವಲ್ಪ ಬಿಸಿಲು ಬಂತು. ಮಂಡ್ಲಿಕೊಪ್ಪ ಆದ ನಂತರ ನಮಗೆ ಸಿಗುವಂತಹ ಊರು ಅದು ಕೂಡ ಇದೇ ರೀತಿ ಎತ್ತರದಲ್ಲಿದೆ. ಇದೇ ರೀತಿ ರೋಡನ್ನು ಕ್ರಾಸ್ ಮಾಡೋದು ಕೂಡ ನಮಗೆ ಊರು ಸಿಗುತ್ತೆ. ಅದೇ ನಿಡ್ಗೋಡು. ಒಬ್ಬೊಬ್ಬರಿಗೆ ನಿಡ್ಗೋಡು ಯಾವುದು, ಮಂಡ್ಲಿಕೊಪ್ಪ ಯಾವುದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂದರೆ ಹೊರಗಡೆಯಿಂದ ಬಂದು 1-2 ಸಲ ಪ್ರಯಾಣ ಮಾಡಿದವರಿಗೆ ನಿಡ್ಗೋಡು ಮಂಡ್ಲಿಕೊಪ್ಪ ಎರಡು ಒಂದೇ ರೀತಿ ಕಾಣಿಸ್ತಾವೆ. ಅವರಿಗೆ ಹತ್ತಿರದಲ್ಲೇ ಇದ್ದಾವೆ ಇವು. ನಾವು ಮಂಡ್ಲಿಕೊಪ್ಪದಲ್ಲಿ ನಿಂತ್ಕೊಂಡು ನಿಡ್ಗೋಡನ್ನು ನೋಡ್ಬೋದು. ನೋಡಿ ಗದ್ದೆ ಬಯಲುಗಳೆಲ್ಲ ಹೆಂಗೆ ಕಾಣಿಸ್ತಾ ಇದ್ದಾವೆ. ನಿಡ್ಗೋಡು ಸ್ಟಾರ್ಟ್ ಆಯಿತು. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಆಫೀಸ್ ಏನೋ ಇರಬೇಕಿದು ನೋಡಿ. ಇಲ್ಲಿ ಬೋರ್ಡ್ ಇದೆ.
ನಿಡಗೋಡ್ ಅಂತ ಬೋರ್ಡ್ ಇದೆ. ನೋಡಿ ಇಲ್ಲಿ ಬಾವಿ ರಿಂಗ್ಗಳನ್ನೆಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ನಿಡಗೋಡು ಹಾಲು ಉತ್ಪಾದಕರ ಸೇವಾ ಸಹಕಾರಿ ಸಂಘ ಅಂತ ಇದೆ. ಅಂದರೆ ನಿಡಗೋಡಲ್ಲೂ ಕೂಡ ಡೈರಿ ಇದೆ. ನೀವೇನಾದರೂ ಹಾಲನ್ನು ಉತ್ಪಾದನೆ ಮಾಡ್ತೀರಿ ಅಂತ ಆದರೆ ಇಲ್ಲಿಗೆ ಹೋಗಿ ಕೊಡ್ಬೋದು. ಇದೇ ನಿಡಗೋಡು ಊರು. ನೋಡಿ ಮತ್ತೆ ಬಿಸಿಲು ಬಂತು. ಒಂದು ಸಲ ಬಿಸಿಲು ಬಂದಿದ್ದನ್ನು ನೋಡಿದ್ರೆ ಬೇಸಿಗೆಗಾಲ ಅಂತ ಅನಿಸ್ಬಿಡುತ್ತೆ. ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಡಿಮ್ ಆದ ಕೂಡಲೇ ಮಳೆಗಾಲ ಸ್ಟಾರ್ಟ್ ಆಗಿ ಹೋಯಿತು ಅಂತ ಅನಿಸ್ಬಿಡುತ್ತೆ. ನಿಡಗೋಡಿಂದ ನಾವು ಈ ರೋಡಲ್ಲಿ ಎಡಗಡೆ ಹೋದರೆ ಹೆಗ್ಗೋಡು ಮನೆ, ಬಾಳೆಕುಳಿ, ಹೂಕಾರ್, ಹುಣಸೇಕಾಯಿ, ಬಳಸಲಿಗೆ ಈ ಕಡೆ ಎಲ್ಲ ಹೋಗಬಹುದು. ಇಲ್ಲೆಲ್ಲ ಸಣ್ಣ ಪುಟ್ಟ ಬಿದಿರು ಮಟ್ಟಿಗಳೆಲ್ಲ ಜಾಸ್ತಿ ಇರ್ತವೆ. ಸ್ನೇಹಿತರೆ, ಗಾಳಿಯ ಒತ್ತಡ ಹೇಗಿದೆ ಇವತ್ತು? ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿ, ಅರಣ್ಯ ಇಲಾಖೆಯವರು ಇಲ್ಲೆಲ್ಲ ಬೋರ್ಡನ್ನು ಹಾಕಿಟ್ಟಿದ್ದಾರೆ. ಅಂದರೆ ಹೆಬ್ಬಾವುಗಳು ಇರುವಂತಹ ಪ್ರದೇಶ, ಕಾಡುಕೋಣಗಳು ಓಡಾಡುವಂತಹ ಪ್ರದೇಶ, ಈ ರೀತಿ. ನೀವಲ್ಲಿ ಹಿಂದೇನು ಬೋರ್ಡ್ ನೋಡಿದ್ರಲ್ವ, ಆ ಬೋರ್ಡಿನ ಹತ್ರನೇ ಈಗ ಸುಮಾರು ಒಂದು 6-7 ವರ್ಷದ ಹಿಂದೆ ಒಂದು ಹೆಬ್ಬಾವು ಅದೇ ಜಾಗದಲ್ಲಿ ಸತ್ತು ಬಿದ್ದಿತ್ತು. ಅಂದರೆ ಯಾವುದೋ ಗಾಡಿ ಹತ್ತಿಬಿಟ್ಟಿತ್ತು ಅದ್ರ ಮೇಲೆ. ಯೂಶ್ವಲಿ ಹೆಬ್ಬಾವುಗಳೆಲ್ಲ ಗಾಡಿ ಹತ್ತಿದ್ರು ಹಂಗೆ ಸಾಯೋದಿಲ್ಲ. ಮೋಸ್ಟ್ಲಿ ಅದರ ತಲೆ ಮೇಲೆ ಗಾಡಿ ಹತ್ತಿರಬೇಕು. ಹಾಗಾಗಿ ಅಲ್ಲಿ ಒಂದು ಹೆಬ್ಬಾವು ಸತ್ತೋಗಿತ್ತು. ಈಗ ಅದೇ ಜಾಗದಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ನನಗೆ ಅದಕ್ಕೆ ಆಶ್ಚರ್ಯ ಆಗ್ತಾ ಉಂಟು. ಅಂದರೆ ಮೊದಲೇನಾದರೂ ಹಾವು ಅಲ್ಲಿ ಸತ್ತಿರೋದ್ರಿಂದ ಇದು ಹಾವಿನ ಏರಿಯಾ ಅಂತ ಬೋರ್ಡ್ ಹಾಕಿದ್ರು, ಅಥವಾ ಇದ್ರ ಸುತ್ತಮುತ್ತಲಲ್ಲೇ ಹೆಬ್ಬಾವುಗಳಿದಾವೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹಾಗಂತ ಹೆಬ್ಬಾವುಗಳು ಇರೋದಂತೂ ಹೌದು ಈ ಕಡೆ ಏರಿಯಾದಲ್ಲೆಲ್ಲ. ಅದೇನೋ ರಾಕ್ ಪೈಥಾನ್ ಅಂತ ಕರೀತಾರಲ್ವ, ಕಲ್ಲು ಬಂಡೆಗಳು ಎಲ್ಲ ಇರೋ ಜಾಗದಲ್ಲಿ ಜಾಸ್ತಿ ಇರುತ್ತೆ ಅಂತ. ಅಂದರೆ ನಮ್ಮ ರೈಟ್ ಸೈಡ್ಗೆ ಈ ಕಡೆ ಎಲ್ಲ ಏನಿದೆ ಒಳಗಡೆ ಕಲ್ಲು ಬಂಡೆಗಳಿದ್ದಾವೆ. ಯಾಕಂದರೆ ಆ ಕಡೆ ಮುಂದೆ ಹೋಗ್ತಾ ಹೋದಂಗೆ ನಾವು ಚೌಡಿ ಅಣೆ, ಆಮೇಲೆ ಗೂಗನ್ ಕಲ್ಲು, ಆಮೇಲೆ ಚಂದ್ರಗುತ್ತಿಯ ಹಿಂಭಾಗದ ಏನು ಕಲ್ಲು ಬಂಡೆ ಪ್ರದೇಶಗಳಿದ್ದಾವೆ ಅವೆಲ್ಲ ಅಲ್ಲಿ ಸ್ಟಾರ್ಟ್ ಆಗ್ತವೆ. ಸೊ ಆ ಕಡೆ ಹೆಬ್ಬಾವುಗಳಂತೂ ಇದ್ದೇ ಇರ್ತವೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ರೋಡ್ ನೋಡ್ತಾ ಇದ್ದೀರಲ್ವ, ಸಣ್ಣ ರೋಡು. ಇದರಲ್ಲಿ ಹೋದರೆ ನಿಮಗೆ ಇಲ್ಲೇ ರಸ್ತೆ ಸೈಡಲ್ಲೇ ಒಂದು ಸಣ್ಣ ಫಾಲ್ಸ್ ಇದೆ. ಅದನ್ನು ನಿಡಗೋಡ್ ಫಾಲ್ಸ್ ಅಂತ ಕರೀತಾರೆ, ಅಥವಾ ತುಮ್ರಕೋಡ್ ಫಾಲ್ಸ್ ಅಂತ ಕರೀತಾರೆ. ನಿಮಗೆ ನನ್ನ ಚಾನಲಲ್ಲಿ ಆ ಫಾಲ್ಸ್ನ ವಿಡಿಯೋ ಕೂಡ ಸಿಗುತ್ತೆ. ಫಾಲ್ಸ್ ಅಂತಂದರೆ ಅಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಇದ್ದಂತಹ ಸ್ಥಳ ಆಗಿತ್ತದು. ಅದನ್ನು ಯಾವುದೋ ಕಾಲದಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ. ಸೊ ಅದರಲ್ಲೀಗ ನೀರು ಧುಮುಕ್ತಾ ಇರುತ್ತೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋವನ್ನು ನೀವು ನೋಡಿಲ್ಲ ಅಂತಾದರೆ ನೋಡಬಹುದು. ಹೀಗೆ ಇಲ್ಲಿ ಒಳಗಡೆ ಎಲ್ಲ ಮನೆಗಳಿದ್ದಾವೆ. ನಿಮಗೇನು ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಮಟ್ಟಿಗಳು, ಅದರ ಆ ಕಡೆ ಮನೆಗಳಿದ್ದಾವೆ. ಒಂದೇ ಸಲ ರೋಡಿಗೆ ನೇರವಾಗಿ ಕಾಣಿಸಲ್ಲ ಅಷ್ಟೇ ಅವುಗಳು. ನೋಡಿ, ಈಗ ನಾವು 16ನೇ ಮೈಲ್ ಕಲ್ನ ಹತ್ತತ್ರ ಬಂದಿದ್ದೀವಿ. ಇಲ್ಲೊಂದು ಬೋರ್ಡ್ ಇದೆ ನೋಡಿ, ಹೊಂಬಳಿ ಅಂತ. ನಮಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರುವಂತಹ ಊರೇ 16ನೇ ಮೈಲ್ ಕಲ್ಲು. ಅಲ್ಲಿ 2 ರೋಡ್ ಇದೆ. ಎಡಕ್ಕೆ ಹೋದರೆ ನಾವು ಅಲ್ಲಿಂದ ಹಾರ್ಸಿಕಟ್ಟಕ್ಕೆ ಹೋಗ್ಬೋದು, ಬಲಕ್ಕೆ ಹೋದರೆ ನಾವು ಮಾವಿನಕೊಪ್ಪ, ನರ್ಚಿ, ಆ ಕಡೆ ಮತ್ತು ಚಂದ್ರಗುತ್ತಿಗೂ ಹಾಗೆ ಹೋಗ್ಲಿಕ್ಕೆ ಬರುತ್ತೆ. ಅಲ್ಲಿ ಹೋದ ಕೂಡ 2 ರೋಡ್ ಸಿಗ್ತವೆ. ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು. ಹಾಗೆ 16ನೇ ಮೈಲ್ ಕಲ್ಲು ಕೂಡ ಅಂಗಡಿಗಳೆಲ್ಲ ಇದ್ದಾವೆ. ಗ್ಯಾರೇಜ್ ಇದೆ, ಚಿಕನ್ ಸೆಂಟರ್ ಇದೆ, ಸುಮಾರಷ್ಟು ಇದ್ದಾವೆ ಇಲ್ಲಿ. ನೋಡಿ, ಎಡಗಡೆ ರೋಡಲ್ಲಿ ಹೋದರೆ ಹರ್ಸಿಕಟ್ಟ ಹೋಗ್ತದೆ. ಹಾಗೆ ಈ ರೋಡಲ್ಲಿ ಹೋದರೆ ರೈಟ್ ಸೈಡಿಗೆ ನರ್ಚೆ ಕಡೆ, ಚಂದ್ರಗುತ್ತಿ ಕಡೆ ಹೋಗಬಹುದು. ಸ್ನೇಹಿತರೆ, ಹಾಗೆ ಎಡಗಡೆ ರೋಡ್ ತೋರಿಸಿದ್ನಲ್ವ ನಿಮಗೆ, ಅಲ್ಲಿ ಹೋದರೆ ಒಳಗಡೆ ತರಳಿ ಮಠ ಅಂತ ಒಂದಿದೆ. ಶಿವರಾತ್ರಿಯಲ್ಲಿ ಅಲ್ಲಿ ತುಂಬ ಜನ ಬರ್ತಾರೆ, ಬಸ್ಸನ್ನೆಲ್ಲ ಬಿಡ್ತಾರೆ ಅಲ್ಲಿಗೆ ತರಳಿ ಮಠಕ್ಕೆ. ಶಿವರಾತ್ರಿಯಲ್ಲಿ ಅಲ್ಲಿ ಒಂದು ರೀತಿ ಜಾತ್ರೆ ಆದಂಗೆ ಆಗುತ್ತೆ. ಈ ಕಡೆ ಸುತ್ತಮುತ್ತ ಇರುವಂತಹ ಜನ ಎಲ್ಲ ಅಲ್ಲಿ ಭೇಟಿ ಕೊಡ್ತಾರೆ. ಈ
ಕಡೆ ಏರಿಯಾವನ್ನು ನೋಡ್ಕೊತ ಹೋಗೋದು ಅಂದರೆ ತುಂಬ ಖುಷಿ ಅನಿಸುತ್ತೆ. ನಿಮ್ಮಲ್ಲಿ ಎಷ್ಟೋ ಜನ ಸಿದ್ದಾಪುರದಿಂದ ಸಿರ್ಸಿಗೆ ಅಥವಾ ಸಿರ್ಸಿಯಿಂದ ಸಿದ್ದಾಪುರಕ್ಕೆ ಟ್ರಾವೆಲ್ ಮಾಡಿರಬಹುದು. ಆವಾಗ ಈ ರೋಡಲ್ಲಿ ಹೋಗಿದ್ದೇ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಪ್ರಕೃತಿಯನ್ನು ಇಷ್ಟಪಡುವಂಥವರಿಗೆ ಈ ರೀತಿ ದಾರಿಗಳು, ಈ ರೀತಿ ರೋಡ್ಗಳು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಪ್ರಕೃತಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಹೋದವರಿಗೆ ಈ ವಿಡಿಯೋ ಏನಪ್ಪ ಇದು ಬೋರು, ಬರೀ ರೋಡ್ ತೋರಿಸ್ಕೊಂಡು ನೀವು ಏನು ಮಾಡ್ತೀರಾ ಅಂತ ಆ ರೀತಿಯೂ ಅಂತಾರೆ. ಸೊ ಆದರೆ ಎಲ್ಲೋ ಒಂದು 200-300ಕ್ಕೆ ಎಲ್ಲೋ ಒಬ್ಬರು ಇಬ್ಬರು ಆ ರೀತಿ ಕಮೆಂಟ್ ಬರುತ್ತಷ್ಟೇ. ಇನ್ನು ಉಳಿದವರೆಲ್ಲ ಈಗ ಪ್ರಕೃತಿಯನ್ನು ಇಷ್ಟಪಡೋರೇ ಇದ್ದಾರೆ. ನನ್ನ ಚಾನಲಲ್ಲಿ ಬೇರೆ ಕಡೆ ನನಗೆ ಗೊತ್ತಿಲ್ಲ. ನನ್ನ ಚಾನಲಲ್ಲೆಲ್ಲ ಕಮೆಂಟ್ ಮಾಡೋರು ಇದ್ರ ಸುತ್ತಮುತ್ತ ಜನರು ಆಗಿರ್ಬೋದು, ಬೇರೆ ಕಡೆ ಹೋಗಿ ಉಳಿದವರು ಎಲ್ಲ ತುಂಬ ಉತ್ತಮ ರೀತಿಯಲ್ಲಿ ಪ್ರೊಫೆಷ್ನಲ್ ಆಗಿ ಕಮೆಂಟ್ ಮಾಡ್ತಾರೆ. ನೋಡಿ, ಇಲ್ಲಿ ಮಾವಿನಕೊಪ್ಪ ಅಂತ ಒಳಗಡೆ ಒಂದು ಊರಿದೆ. ಹಾಗೆ ಇಲ್ಲೊಂದು ಸಣ್ಣ ಬ್ರಿಡ್ಜ್ ಇದೆ ನೋಡಿರಿ, ಸಣ್ಣ ಹಳ್ಳ ಇದೆ. ಇಲ್ಲಿ ಆ ಕಡೆ ತೋಟ ಇದೆ. ನಮಗೆ ಇನ್ನು ನೆಕ್ಸ್ಟ್ ಬರುವಂತಹ ಊರು ಅಂತಂದರೆ ಕಾಳೆನಹಳ್ಳಿ ಅಂತ. ನೋಡಿ, ಇನ್ನೊಂದು ಬಸ್ ಬಂದಿಲ್ಲಿ, ಯಲ್ಲಾಪುರ ಬೆಂಗಳೂರು ಬಸ್ ಇದು. ಸಿರ್ಸಿಯಿಂದ ಬೆಂಗಳೂರಿಗೆ ಹೋಗುವಂತಹ ಬಸ್ಗಳೆಲ್ಲ ಏನಿದ್ದಾವೆ ಇದೇ ದಾರಿಯಲ್ಲಿ ಹೆಚ್ಚಾಗಿ ಓಡಾಡ್ತವೆ. ಅಥವಾ ಇನ್ನೊಂದು ದಾರಿ ಅಂತಂದರೆ ಹಾವೇರಿ ಮೇಲೆ ಕೂಡ ಹೋಗ್ತವೆ, ಸಿರ್ಸಿಯಿಂದ ಹಾವೇರಿ ರೋಡ್ ಅಲ್ವಾ. ನೋಡಿ, ಇಲ್ಲೂ ಕೂಡ ಒಂದು ಸಣ್ಣ ಹಳ್ಳ ಬಂತು. ನೋಡಿ, ಈ ಕಡೆ ಗದ್ದೆ ಬಯಲಿದೆ. ಇದರಲ್ಲಿ ನವಿಲುಗಳು ಕುಣಿತಾ ಇರ್ತವೆ ಸಂಜೆ ಕಡೆ. ಸ್ನೇಹಿತರೆ, ನಮ್ಮ ಕಡೆ ಈ ರೀತಿ ಹಳ್ಳ ಕೊಳ್ಳಗಳೆಲ್ಲ ತುಂಬ ಜಾಸ್ತಿನೇ ಇರ್ತವೆ. ಮತ್ತು ನಮ್ಮ ಕಡೆ ಹಳ್ಳ ಕೊಳ್ಳಗಳನ್ನೆಲ್ಲ ನೋಡಿದಾಗ ನೀವು ನೀರು ಕ್ಲೀನಾಗಿರುತ್ತೆ. ಅದೇ ರೀತಿ ಈಗ ಸ್ವರ್ಪ ಕಡೆ ಹೋಗ್ತಾ ಹೋದಂಗೆ ನೀರು ಕ್ಲೀನಾಗಿ ಕಾಣಿಸೋದಿಲ್ಲ. ಅಂದರೆ ಅಲ್ಲಿ ನೀರಿನ ಬಣ್ಣವೇ ಒಂದು ರೀತಿ ಬೇರೆ ಟೈಪ್ ಇರುತ್ತೆ. ಸೊ ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅದೇ ಇಲ್ಲಿ ಕೂಡ ಒಂದು ಬಸ್ ಸ್ಟ್ಯಾಂಡ್ ಇದೆ. ಇಲ್ಲೆಲ್ಲ ಒಳಗೆ ಊರುಗಳೆಲ್ಲ ಇದ್ದಾವೆ. ಸ್ನೇಹಿತರೆ, ಇನ್ನು ಮುಂದೆ ನಮಗೆ ಸಿಗುವಂತಹ ಏನು ಊರಿದೆ ಅದರ ಹೆಸರು ಕಾಳೆನಹಳ್ಳಿ ಅಂತ ಹೇಳಿದ್ನಲ್ವ, ಅಲ್ಲಿ ಕೂಡ ನಮಗೆ ಅಲ್ಲಿಂದ ನಾವು ರೈಟ್ ಸೈಡಿಗೆ ಹೋದರೆ ಸುಮಾರು ಊರುಗಳೆಲ್ಲ ಸಿಗ್ತವೆ. ಅಂದರೆ ನಾವು ಆ ಕಡೆ ಹೋದರೆ ಮೂಡಹಳ್ಳಿ, ಸುರ್ಗಿಕೊಪ್ಪ, ಹಾಗೆ ನರ್ಚೆ, ಆಮೇಲೆ ತೌಡತ್ತಿ, ಚಂದ್ರಗುತ್ತಿ ಆ ಕಡೆ ಎಲ್ಲ ಹೋಗಬಹುದು. ನಾನು ಆ ಕ್ರಾಸ್ ಬರೋದಕ್ಕಿಂತ ಮುಂಚೆನೇ ಹೇಳಿರ್ತೀನಿ ನಿಮಗೆ ಅಲ್ಲಿಂದ ನಾವು ಎಲ್ಲೆಲ್ಲಿ ಹೋಗಬಹುದು ಅಂತ. ಆನಂತರ ಆ ಕ್ರಾಸ್ ಹತ್ರ ಹೋದ ಕೂಡಲೇ ನೋಡಿ ಇದೇ ರೋಡು ಅಂತ ತೋರಿಸ್ತೀನಿ, ಆಯಿತಾ. ಈಗ ನಾವು ಅದೇ ಕಾಳೆನಹಳ್ಳಿಯಿಂದ ರೈಟ್ ಸೈಡಿಗೆ ಹೋದರೆ ಒಂದು 10 ಕಿಲೋಮೀಟ್ರ್ನ ಒಳಗೇ ನಾವು ಶಿವಮೊಗ್ಗ ಡಿಸ್ಟಿಕಲ್ಲಿ ಇರ್ತೀವಿ. ಇಲ್ಲೊಂದು ಹಂಪಿದೆ, ನಿಧಾನವಾಗಿ ಹೋಗಬೇಕು. ಇಲ್ಲಿ ಮೊದಲು ಹಂಪ್ ಇರಲಿಲ್ಲ. ಇಲ್ಲಿ ಏನಾಯಿತು ಅಂತಂದರೆ ತುಂಬ ಕರ್ವಿಂಗ್ ಇರೋದ್ರಿಂದ ಯಾವುದೋ ಒಂದು ವೆಹಿಕಲ್ ಬಂದು ಇಲ್ಲಿ ಪ್ರೈಮರಿ ಸ್ಕೂಲ್ ಹುಡುಗನಿಗೆ ಯಾರಿಗೋ ಒಂದು ಸಲ ಡಿಕ್ಕಿ ಹೊಡೆದು ಆ ಹುಡುಗ ಪ್ರಾಣವನ್ನು ಕಳ್ಕೊಂಡಿದ್ದ. ಆ ಟೈಮಿಂದ ಆ ಕಡೆ ಒಂದು ಹಂಪು, ಈ ಕಡೆ ಒಂದು ಹಂಪು ಹಾಕಿದ್ದಾರೆ ಈ ಕಾಳೆನಹಳ್ಳಿ ಊರಲ್ಲಿ. ನೋಡಿ, ಇಲ್ಲೂ ಒಂದು ಹಂಪಿದೆ. ಈಗ ನೋಡಿ, ಈ ಹಂಪ್ ಆದ ಕೂಡಲೇ ಏನು ರೋಡ್ ಇದೆಯಲ್ಲ, ಇದೇ ರೋಡು ಶಿವಮೊಗ್ಗ ಜಿಲ್ಲೆಗೆ ಹೋಗುವಂಥದ್ದು, ಅಥವಾ ಮೂಡಹಳ್ಳಿ, ಸುರಗಿಕೊಪ್ಪ, ತೌಡತ್ತಿ ಆ ಕಡೆ ಹೋಗುವಂಥದ್ದು. ಹಾಗೆ ಇದೇ ಕಾಳೆನಹಳ್ಳಿ ಊರು. ಈ ಕಾಳೆನಹಳ್ಳಿ ಊರಿಂದ ಇಲ್ಲಿ ಎಡಗಡೆ ಒಂದು ರೋಡ್ ಹೋಯ್ತಲ್ಲ, ಇದರಲ್ಲಿ ಹೋದರೆ ನಾವು ಶೀರ್ಲಗದ್ದೆ ಫಾಲ್ಸ್ಗೆ ಹೋಗಬಹುದು. ಆ ಶೀರ್ಲಗದ್ದೆ ಫಾಲ್ಸಿನ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಇದೆ. ನೋಡಿ, ಇವತ್ತು ಬಿಸಿಲು ಬಿದ್ದಿರೋದ್ರಿಂದ ಈ ಹಸಿರು ವಾತಾವರಣ ಮತ್ತು ಬಿಸಿಲು ಒಳ್ಳೆ ಕಾಂಬಿನೇಷನ್ ಆಗಿದೆ. ವಾತಾವರಣವನ್ನು ನೋಡಲಿಕ್ಕೂ ಕೂಡ ಇವತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ, ಈ ಅಪ್ಪನ ಹತ್ತಾ ಇದ್ದಂಗೆ ಸಣ್ಣ ಅಪ್ಪಿದು ಮುಂದ್ಗಡೆ ನಮಗೆ ನಾಣೆಕಟ್ಟ ಊರು ಸ್ವಲ್ಪ ಕಾಣಿಸುತ್ತೆ. ನೋಡಿ, ಅಲ್ಲಿ ಟವರ್ ಏನು ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೇ ನಾಣೆಕಟ್ಟ ಊರು. ನಾಣೆಕಟ್ಟ ಊರಿಗೆ ಹೋಗಬೇಕು ಅಂತಂದ್ರೆ ನಾವು ಒಂದು ಅಪ್ಪನ ಹತ್ತಿ ಹೋಗಬೇಕಾಗಿರುತ್ತೆ. ನೋಡಿ, ಸಿರ್ಸಿ ಇಲ್ಲಿಂದ 22 ಕಿಲೋಮೀಟರ್ ಇದೆ. ಹಾಗೆ ಇಲ್ಲಿ ಒಬ್ಬರು ಯಕ್ಷಗಾನ ಕಲಾವಿದರ ಮನೆ ಕೂಡ ಇದೆ. ನಮ್ಮ ಕಡೆ ಎಲ್ಲ ಯಕ್ಷಗಾನ ಅಂದರೆ ತುಂಬ ಫೇಮಸ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಮೊದಲು ಯಕ್ಷಗಾನ ಅರ್ಥ ಆಗದೆ ಹೋದವರಿಗೂ ಕೂಡ ನಂತರದಲ್ಲಿ ನೋಡ್ತಾ ಅವರಿಗೆ ತುಂಬ ಇಷ್ಟನೇ ಆಗಿಬಿಡುತ್ತೆ. ಸೊ ಯಕ್ಷಗಾನ ಅನ್ನುವಂಥದ್ದು ಒಂದು ನಮ್ಮ ಕಡೆ ಅದ್ಭುತವಾದ ಕಲೆ ಅಂತಲೇ ಹೇಳ್ಬೋದು.
ನೋಡಿ ಈ ಕಡೆ ಎಲ್ಲ ಸಣ್ಣ ಸಣ್ಣ ರೋಡ್ಗಳು ಹೋದ್ವಲ್ಲ, ಇದರಲ್ಲೆಲ್ಲ ಮನೆಗಳೆಲ್ಲ ಇದ್ದಾವೆ. ನೋಡಿ ಇಲ್ಲೆಲ್ಲ ಮನೆಗಳಿದ್ದಾವೆ. ನಿಮಗೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಎಡಕ್ಕೆ ಬಲಕ್ಕೆ ಎಲ್ಲ ಕಡೆ ನಿಮಗೆ ಮನೆಗಳು ಸಿಗ್ತಾ ಹೋಗ್ತವೆ. ನೋಡಿ ಇಲ್ಲೊಂದು ಆಲೆ ಮನೆ ಅಂತ ಇದೆ, ಮಹಾಲಸ ಆಲೆ ಮನೆ ಅಂತ ಇದೆ. ಅಂದರೆ ಕಬ್ಬಿನಿಂದ ಬೆಲ್ಲವನ್ನೆಲ್ಲ ತೆಗಿತಾರಲ್ವ, ಅದನ್ನು ಆಲೆ ಮನೆ ಅಂತ ಕರೀತಾರೆ. ಸೊ ಅಲ್ಲಿ ಆ ಕಬ್ಬಿನ ಹಾಲಿನಿಂದ ಮಾಡುವಂತಹ ಉತ್ಪನ್ನಗಳೆಲ್ಲ ಸಿಗ್ತವೆ ಅಂತ ಹೇಳ್ತಾರೆ. ನೋಡಿ ಈಗ ನಾವು ಈ ಡೌನ್ ಇಳಿತಾ ಇದ್ದಂಗೆ ನಮಗೊಂದು ಸಣ್ಣ ಹಳ್ಳ ಸಿಗುತ್ತೆ. ನೋಡಿ ಇದು ಯಾವ ಏರಿಯಾಪ್ಪ ಅಂತಂದರೆ ಇದನ್ನು ಗೋರನ ಮನೆ ಅಂತ ಕರೀತಾರೆ. ಗೋರನ ಮನೆ ನೀವು ಕೇಳಿದ್ದೀರಾ? ಸುತ್ತಮುತ್ತಲು ಇದ್ದವರಿಗೆ ನಾನು ಕೇಳ್ತಾ ಇರುವಂಥದ್ದು, ಗೋರನ ಮನೆ ಹೆಸರನ್ನು ಕೇಳಿದ್ದೀರಾ? ಅಂದರೆ ಈ ಸಣ್ಣ ಹುಡುಗರಿಗೆ ಏನಾದರೂ ತೊಂದರೆ ಆದರೆ ಈ ಗೋರನ ಮನೆಯಿಂದ ಏನಾದರೂ ಒಂದು ಅಂತ್ರವನ್ನು ಮಾಡ್ಕೊಂಡು ಹೋಗ್ತಾರೆ ನೋಡಿ, ಅದಕ್ಕೆಲ್ಲ ಫೇಮಸ್ ಇದೆ ಇದು ಗೋರನ ಮನೆ ಅಂತ. ಹಾಗೆ ಇಲ್ಲೊಂದು ಅಪ್ಪು ಬಂತು. ಈ ಅಪ್ಪನ ಹತ್ತಿದ ಕೂಡಲೇ ಸಿಗುವಂತಹ ಊರೇ ನಾಣಿಕಟ್ಟ ಊರು. ನೋಡಿ ಇಲ್ಲಿ ಕರ್ವಿಂಗ್ ಆಗಿರಬಹುದು, ಈ ವಾತಾವರಣ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ ಈ ರೋಡಲ್ಲಿ ಗಾಡಿ ಓಡಿಸ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅಪ್ಪನ ಕೆಳಗೆ ಇರುವಂಥದ್ದು ಗೋರನ ಮನೆ, ಅಪ್ಪ ಹತ್ತದ ಮೇಲೆ ಇರುವಂಥದ್ದೇ ನಾಣಿಕಟ್ಟ. ಈ ನಾಣಿಕಟ್ಟದಲ್ಲಿ ಮತ್ತೆ ನಮಗೆ 2 ರೋಡ್ಗಳು ಸಿಗ್ತವೆ. ಇಲ್ಲಿಂದ ಎಡಕ್ಕೆ ಹೋದರೆ ನಾವು ಮತ್ತಿಹಳ್ಳಿ ಕಡೆ ಹೋಗ್ಬಹುದು, ಹಾಗೆ ರೈಟಿಗೆ ಹೋದರೆ ಹರೀಶಿ, ಬನವಾಸಿ, ಚಂದ್ರಗುತ್ತಿ ಕಡೆಗೆ ಹೋಗಬಹುದು. ನೋಡಿ ಇಲ್ಲಿ ಎಡಗಡೆ ಒಂದು ರೋಡ್ ಇದೆಯಲ್ಲ, ಇಲ್ಲಿ ಹೋದರೆ ನಾವು ಮತ್ತಿಹಳ್ಳಿ, ಇರಾಸೆ ಆ ಕಡೆ ಹೋಗ್ಬೋದು. ಹಾಗೆ ಇಲ್ಲಿ ಬಲಗಡೆ ಹೋದರೆ ನಾವು ಚಂದ್ರಗುತ್ತಿ ಕಡೆ ಹೋಗಬಹುದು. ಆ ರೋಡಲ್ಲಿ ನಾವು ಚಂದ್ರಗುತ್ತಿಗೆ ಹೋದರೆ ಅಲ್ಲಿ ಸುಮಾರಷ್ಟು ಊರುಗಳೆಲ್ಲ ನಮಗೆ ಸಿಗ್ತವೆ. ಸೇಲೂರು ಅಂತ ಒಂದು ಊರು ಸಿಗುತ್ತೆ, ಮಂಗಳೂರು ಅಂತ ಸಿಗುತ್ತೆ. ಮಂಗಳೂರು ಅಂದರೆ ಮತ್ತೆ ದೊಡ್ಡ ಮಂಗಳೂರಲ್ಲ, ಇಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಹಾಗೆ ಹರೀಶಿ ಆದ ನಂತರ ಹಾಗೆ ಬೆನ್ನೂರು ಸಿಗುತ್ತೆ, ಬೆನ್ನೂರು ಆದ ನಂತರ ಚನ್ನಪಟ್ಟಣ ಸಿಗುತ್ತೆ, ಚನ್ನಪಟ್ಟಣ ಆದ ನಂತರ ಚಂದ್ರಗುತ್ತಿ ಸಿಗುತ್ತೆ. ಹೀಗೆ ಆ ರೋಡಲ್ಲಿ ಹೋದರೆ ಕೂಡ ನಮಗೆ ಸಾಕಷ್ಟು ಊರುಗಳು ಸಿಗ್ತವೆ. ಸ್ನೇಹಿತರೆ, ಈಗ ನಾವು ಇಲ್ಲಿ ನಾಣಿಕಟ್ಟ ಡೌನಿಂದ ಇಳ್ದೇನು ಬರ್ತಾ ಇದ್ದೀವಲ್ವ, ಇಲ್ಲಿ ಮಳೆಗಾಲದಲ್ಲಿ ಹೋಗಬೇಕಾದ್ರೆ ತುಂಬ ಸುಂದರವಾಗಿ ಕಾಣುತ್ತೆ. ಯಾಕಂದರೆ 2 ಸೈಡು ಮರಗಳೆಲ್ಲ ಇದ್ದಾವೆ, ತೆಂಗಿನ ಮರಗಳಿದ್ದಾವೆ, ಅಡಿಕೆ ಮರಗಳಿದ್ದಾವೆ, ತೋಟ ಇದೆ. ಹೋಗ್ಬೇಕಾದ್ರೆ ತುಂಬ ಖುಷಿ ಅನಿಸುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಲೇಬೇಕು. ನಾನು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀವೇನಾದರೂ ಹೆಲ್ಮೆಟ್ ಹಾಕ್ಕೊಂಡಿದ್ರಿ ಅಂದರೆ ಅದರ ಮುಂದುಗಡೆ ಕವರನ್ನು ಸ್ವಲ್ಪ ತಕ್ಕೊಳ್ಳಿ. ಯಾಕೆ ಅಂತಂದರೆ ಈ ರೋಡಲ್ಲಿ ಹೋಗಬೇಕಾದ್ರೆ ಎಷ್ಟು ಸುಗಂಧಭರಿತವಾದ ಗಾಳಿ ನಿಮಗೆ ಸಿಗುತ್ತೆ ಅಂತಂದರೆ, ಅಂದರೆ ತೋಟಗಳಿಂದ ಬರುವಂತಹ ಹೂವುಗಳ ಸ್ಮೆಲ್ಲು ನಿಮಗೆ ಅಷ್ಟು ಸುಂದರವಾಗಿ ಸಿಗುತ್ತೆ ಈ ರೋಡಲ್ಲಿ ಹೋಗಬೇಕಾದ್ರೆ. ಮತ್ತು ಇಲ್ಲೊಂದು ಕರ್ವಿಂಗ್ ಇದೆ ಸ್ನೇಹಿತರೆ. ಈ ಶೆಡ್ಡಲ್ಲಿ ಮೊದಲು ಈಗ ಒಂದು 20 ವರ್ಷದ ಹಿಂದೆ ಒಂದು 800 ಕಾರ್ ನಿಂತ್ಕೊಂಡಿರ್ತಿತ್ತು. ಅದಕ್ಕೆ ಹಿಂದೆ ಮಹಾಲಕ್ಷ್ಮಿ ಅಂತ ಏನೋ ಬರ್ಕೊಂಡಿರ್ತಿತ್ತು. ಸೊ ಇಲ್ಲಿ ಜನರೆಲ್ಲ ಏನಿದ್ದಾರೆ ತುಂಬ ಒಳ್ಳೆಯವರು. ಇಲ್ಲಿ ಬ್ರಾಹ್ಮಣ್ಸು ಹೆಚ್ಚಿದ್ದಾರೆ, ತುಂಬ ಪಾಪದ ಜನ ಅವರು, ಒಳ್ಳೆಯವರು, ಯಾರಿಗೂ ಉಪದ್ರವ ಕೊಡುವಂತಹವರಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಮನೆ ಇದೆಯಲ್ಲ, ಇದು ನಮ್ಮ ಸರ್ ಮನೆ. ಅಂದರೆ ನನಗೆ ಹೈಸ್ಕೂಲ್ನಲ್ಲಿ ಮ್ಯಾಥ್ಸನ್ನು ಕಲಿಸಿದಂತಹ MV ಭಟ್ ಸರ್ ಅವರ ಮನೆ ಅದು. ನೋಡಿರಿ, ಇದೆಲ್ಲ ತ್ಯಾಗಲಿ. ಇಲ್ಲಿರುವಂತಹವರೆಲ್ಲ ಬ್ರಾಹ್ಮಣ್ಸ್ ಹೆಚ್ಚು. ನೀವು ತೋಟ ನೋಡಿದ್ರೆ ಗೊತ್ತಾಗುತ್ತೆ, ಎದುರಿಗೆಲ್ಲ ತೋಟಗಳಿದ್ದಾವೆ ನೋಡಿ, ಇಲ್ಲೆಲ್ಲ ಮನೆಗಳಿದ್ದಾವೆ. ಮತ್ತು ಸ್ನೇಹಿತರೆ, ಅದೇನೋ ಹೇಳ್ತಾರಲ್ವ, ಈಗ ಊರಿನಲ್ಲಿ ಒಂದು ಬ್ರಾಹ್ಮಣರ ಮನೆ ಇತ್ತು ಅಂತಂದರೆ ಒಂದು 4 ಮನೆಗಳು ಆರಾಮಾಗಿ ಜೀವನ ಸಾಗಿಸ್ತವೆ ಅಂತ ಹೇಳಿ. ಸೊ ಆ ರೀತಿ ನಮ್ಮ ಕಡೆ ಎಲ್ಲ ಮೊದಲಿಂದನೂ ಇದೆ. ಅಂತಂದರೆ ಈಗ ಬ್ರಾಹ್ಮಣ್ಸು ಹೆಚ್ಚಾಗಿ ತೋಟ ಎಲ್ಲ ಜಾಸ್ತಿ ಇರುತ್ತೆ. ಅಂದರೆ ಮೊದಲೇ ಹಳೆಯ ಕಾಲದಿಂದನೇ ಅವರು ತೋಟವನ್ನು ಮಾಡ್ಕೊಂಡು ಬಂದಂಥವ್ರು ಆಗಿರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಕೆಲಸಕ್ಕೆಲ್ಲ ಆಳುಗಳನ್ನು ಕರ್ಕೊಳ್ತಾರೆ. ಬೇರೆ ಬೇರೆ ಊರುಗಳಿಂದ ಅವ್ರ ಮನೆ ಕೆಲಸಕ್ಕೆ ಅಂತಲೇ ಬಂದು ಇಲ್ಲಿ ಸೆಟ್ಲ್ ಆದಂಥವರು ತುಂಬ ಜನ ಇದ್ದಾರೆ. ದಿನ ಅವ್ರ ಮನೆಗೆ ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ, ಕೊಟ್ಟಿಗೆ ಕೆಲಸ ಮಾಡ್ತಾರೆ ಅಥವಾ ತೋಟದ ಕೆಲಸ ಮಾಡ್ತಾರೆ. ಹೀಗೆ ಒಂದು 4 ಮನೆಯವರು ಆರಾಮಾಗಿ ಬದುಕ್ತಾರೆ. ಮತ್ತು ಬೆಳಗ್ಗೆ ಹೋದ ಕೂಡಲೇ ಅವರಿಗೆ ತಿಂಡಿ ಕೊಡ್ತಾರೆ ಅವರು. ಮತ್ತು ಮಧ್ಯಾಹ್ನ ಕೆಲವೊಬ್ಬರು ಮನೇಲಿ ಊಟ ಕೊಡ್ತಾರೆ. ಇನ್ನೇನಾದರೂ ಒಂದು ವೇಳೆ ಊಟ ಕೊಟ್ಟಿಲ್ಲ ಅಂತಂದರೂ ಸಾಂಬಾರು ಅಥವಾ ಮಜ್ಜಿಗೆನೋ ಕೊಡ್ತಾರೆ. ಅದನ್ನೆಲ್ಲ ಆಳುಗಳು ತಂದ್ಕೊಂಡು ಅವ್ರ ಮನೆಯಿಂದ ತಂದು ನಮ್ಮ ಮನೆಗೆ ಹೋಗಿ ಊಟ ಮಾಡ್ತಾರೆ.
ಹೀಗೆ ಅವರ ಮನೆಯಿಂದ ಒಂದು 4 ಮನೆ ನಡೆಯುತ್ತೆ. ಮತ್ತು ಈ ಕಡೆ ಜನರೆಲ್ಲ ಏನಿದ್ದಾರೆ ಬ್ರಾಹ್ಮಣ್ಸ್ ಎಲ್ಲ ಅಂದರೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇದ್ದಂಥವ್ರು. ಅಂದರೆ ಏನೋ ಒಂದು ಕಷ್ಟ ಅಂತ ಹೇಳಿ ಹೋದರೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ಮತ್ತು ನಿಮಗೇನೋ ಒಂದು ನಾನು ಆವಾಗವಾಗ ಹೇಳ್ತಾ ಇರ್ತೀನಿ, ಏನಾದರೂ ಒಂದು ದಾರಿ ತಪ್ಪು ಹೋಗ್ತೀರಿ ಅಥವಾ ಯಾರ್ದೋ ಬ್ರಾಹ್ಮಣ್ಸ್ ಮನೆಗೆ ಹೋಗ್ಬಿಟ್ರಿ ಅಂತಂದರೆ ಅವ್ರು ಒಂದೇ ಸಲ ನೀವು ಅಡ್ರೆಸ್ ಕೇಳಿದಾಗ ತಮ್ಮ ಹಿಂಗೆ ಹೋಗ್ಬಿಡು ಅಂತ ನಿಮ್ಗೆ ಹೇಳ್ಬಿಡೋದಿಲ್ಲ ಅವರು. ತಮ್ಮ ನೀ ಎಲ್ಲಿಂದ ಬಂದೆ, ಯಾವ ಊರಾಯಿತು ನಿನಗೆ, ಯಾಕೆ ಹೋಗ್ತಾ ಇದೆಯಾ ಅಲ್ಲಿಗೆ, ಹಾಗೆಲ್ಲ ಹೇಳಿ ಆಮೇಲೆ ನಿಮಗೆ ದಾರಿಯನ್ನು ಹೇಳ್ತಾರೆ ಅವರು. ಮತ್ತು ಅದು ಅಲ್ಲದೆ ನಿಮ್ಮನ್ನು ಅಷ್ಟಕ್ಕೆ ಕಳಿಸ್ಬಿಡೋದಿಲ್ಲ. ಏನಾದರೂ ಚಹಾ ಕುಡಿತೀಯಾ, ಮಜ್ಜಿಗೆ ಕುಡಿತೀಯಾ, ನೀರು ಕುಡಿತೀಯಾ, ಏನಾದರೂ ತಿಂತೀಯಾ ಅಂತ ಕೇಳ್ತಾರೆ. ಅಂತಹ ಒಂದು ಅತಿಥಿ ಸತ್ಕಾರ ಈ ಕಡೆ ತುಂಬ ಇದೆ. ಅದು ಬ್ರಾಹ್ಮಿಣ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಒಳ್ಳೆಯ ಅತಿಥಿ ಸತ್ಕಾರ ನಮ್ಮ ಶಿರಸಿ ಸಿದ್ದಾಪುರ ಕಡೆ ಅಂತೂ ಇದೆ. ಈಗ ಬೇರೆ ಕಡೆ ಇಲ್ಲ ಅಂತ ಅಲ್ಲ, ಮತ್ತು ನಮ್ಮಲ್ಲಿ ಇರೋ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ತ್ಯಾಗಲಿ ಊರು ಮುಗಿತಾ ಇದ್ದಂಗೆ ಒಂದು ಬ್ರಿಡ್ಜ್ ಇದೆ ಅಲ್ವಾ, ಇದೆ ಅಘನಾಶಿನಿ ನದಿ ಬ್ರಿಡ್ಜು. ಅಂದರೆ ಈ ಅಘನಾಶಿನಿ ನದಿ ಏನಿದೆ ಇದು ಶಿರ್ಸಿಯ ಶಂಕರಹೊಂಡದ ಕಡೆಯಿಂದ ಬರುವಂಥದ್ದು. ಇದು ಮುಂದೆ ಹೋಗಿ ಮಂಜುಗುಣಿ ಕಡೆಯಿಂದ ಬಂದಂತಹ ಮೇನ್ ಅಘನಾಶಿನಿ ನದಿ ಏನಿದೆ ಅದನ್ನು ಸೇರುತ್ತೆ. ಎರಡೂ ಕೂಡ ಮುಂದೆ ಹೋಗಿ ಮಾಣಿಹೊಳೆ ಆದ ನಂತರ ನಿಮ್ಮ ಉಂಚಳ್ಳಿ ಫಾಲ್ಸ್ ಏನಿದೆ ಅಲ್ಲಿ ಎರಡೂ ಕೂಡ ಸೇರಿನೇ ಧುಮುಕೋದು. ನಂತರ ದೊಡ್ಡ ಅಘನಾಶಿನಿಯಾಗಿ ಮುಂದುವರಿತಾ ಹೋಗುತ್ತಿದ್ದು. ಸ್ನೇಹಿತರೆ, ಇನ್ನೊಂದು ವಿಷಯ ಅಂತಂದರೆ ಈ ರೈಟ್ ಸೈಡಿಗೆ ಅಘನಾಶಿನಿ ನದಿ ಹರಿದಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಸ್ವಲ್ಪ ತಗ್ಗು ಕಾಣಿಸುತ್ತೆ ನಮಗೆ. ಈ ರೋಡ್ ಗುಂಟ ಹರಿದಿದೆ ಅದು. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಚಳಿಗಾಲದಲ್ಲಿ ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡ್ತೀರಿ ಅಥವಾ ಸಂಜೆ ಕಡೆ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತೀರಿ ಅಂತಂದರೆ ತುಂಬ ಚಳಿ ಬರುತ್ತೆ ನಿಮಗೆ. ಯಾಕಂದರೆ ಪಕ್ಕದಲ್ಲೇ ನದಿ ಹರಿದಿದೆ, ಅದಕ್ಕಾಗಿ ತುಂಬ ಚಳಿ ಆಗುತ್ತೆ ಇಲ್ಲಿ. ಇದಿಷ್ಟು ಏರಿಯಾ ನೀವು ಯಾವಾಗ ಬಂದರೂ ಚಳಿನೇ ಇರುತ್ತೆ ಸಂಜೆ ಕಡೆ ಟೈಮಲ್ಲಿ, ಚಳಿಗಾಲದಲ್ಲಿ. ಹಾಗೆ ಬೇಸಿಗೆಯಲ್ಲಿ ನೀವೇನಾದರೂ ಇಲ್ಲಿ ಓಡಾಡ್ತಾ ಇದ್ದೀರಾ ಅಂತಂದರೆ ತುಂಬ ಸೆಕೆ ಆಗ್ತಾಯಿದ್ರೆ ಇಲ್ಲಿ ಬಂದ್ಕೊಳ್ಳೋ ಸ್ವಲ್ಪ ಸೆಕೆ ಕಡಿಮೆ ಆಗುತ್ತೆ. ನೋಡಿ ಏರಿಯಾ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಏರಿಯಾದಲ್ಲಿ ಒಂದು ದೊಡ್ಡ ಕರ್ವಿಂಗ್ ಇದೆ. ಇದನ್ನು ತ್ಯಾಗಲಿ ಹತ್ತಿರ ಬರೋ ಕರ್ವಿಂಗ್ ಅಂತಲೇ ಕರೀತಾರೆ. ಕಾನ್ಸೂರು ಮತ್ತು ತ್ಯಾಗಲಿಯ ಮಧ್ಯ ಇದೆ ಇದು. ಆ ಕರ್ವಿಂಗಲ್ಲಿ ತುಂಬ ಬಾರಿ ಆಕ್ಸಿಡೆಂಟ್ಗಳಾಗಿದ್ದಾವೆ. ತುಂಬ ಭಯಾನಕ ಕರ್ವಿಂಗ್ ಅದು, ತುಂಬ ಕರ್ವಿದೆ ಅದು, ಆದರೆ ನೋಡಲಿಕ್ಕೆ ಗೊತ್ತಾಗಲ್ಲ. ನೋಡಿ ಇದೇ ಕರ್ವಿಂಗು, ತುಂಬ ದೂರದವರೆಗೂ ಹಾಗೇ ಇದೆ. ನೋಡಿ ಎಷ್ಟೊಂದು ಕರ್ವಿದೆ ನೋಡಿ. ಈ ಕರ್ವ್ ಏನಿದೆ ಇದು ತುಂಬ ಡೇಂಜರಸ್ ಕರ್ವ್. ಇದು ಬಹಳಷ್ಟು ಜನ ಶಿರಸಿ ಕಡೆಯಿಂದ ಬರುವಂಥವ್ರು ಹಾಗೆ ಸಿದ್ದಾಪುರ ಕಡೆಯಿಂದ ಬರುವಂಥವ್ರು ಒಂದೇ ಸಲ ಗಾಡಿಗಳು ಕಂಟ್ರೋಲ್ ಸಿಗೋದಿಲ್ಲ ಇಲ್ಲಿ ತುಂಬ ಸ್ಪೀಡಲ್ಲಿದ್ದರೆ, ಆವಾಗ ಡಿಕ್ಕಿ ಹೊಡ್ಕೊಳ್ತಾರೆ. ಮತ್ತು ಈ ಕರ್ವಿಂಗ್ ಆದ್ಕೊಳ್ಳೇನೋ ಎರಡೆರಡು ದೊಡ್ಡ ಕರ್ವಿಂಗ್ ಆದ್ಕೊಳ್ಳೇನೋ ಸಣ್ಣ ಕರ್ವಿಂಗ್ ಇದಾವೆ ಒಂದೆರಡು. ಇದೆಲ್ಲ ಏನು ಅಂತ ಅಪಾಯಕಾರಿ ಸ್ಥಳ ಅಂತ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಮುಂದೆ ಬರೋ ಗಾಡಿಗಳೆಲ್ಲ ಕಾಣಿಸ್ತಾವೆ ಇಲ್ಲಿ. ಅಟ್ಲೀಸ್ಟ್ ಕಂಟ್ರೋಲ್ ಆದರೂ ಮಾಡಬಹುದು. ಆಯಿತು, ಇಲ್ಲಿಗೆ ಈ ಕರ್ವಿಂಗ್ಗಳು ಮುಗಿದು. ಇನ್ನು ಮುಂದೆ ಹೊತ್ಕೊಳ್ಳೋ ಒಂದು ನಾರ್ಮಲ್ ಆಗಿ ಒಂದು ಕರ್ವ್ ಇದೆ ಅಷ್ಟೇ. ಕೆಳಗಡೆ ಎಲ್ಲ ಮನೆಗಳಿದ್ದಾವೆ ಸ್ನೇಹಿತರೆ, ತೋಟ ಗಿಟ ಎಲ್ಲ ಇದೆ. ಸ್ನೇಹಿತರೆ, ಇಲ್ಲಿ ನೋಡಿ ಇಲ್ಲೊಂದು ಬೋರ್ಡ್ ಇದೆ. ಇಲ್ಲಿಂದ ಹೋದರೆ ಗಾಣದ ಮನೆ, ಹೂಡ್ಲ ಮನೆ, ಶೇಲೂರಿಗೆ ಹೋಗಬಹುದು. ಇದು ಯಾವ ರೋಡಿಗೆ ಹೋಗಿ ಕೊಡುತ್ತಪ್ಪ ಅಂತಂದರೆ, ನಿಮಗೆ ನಾಣಿಕಟ್ಟದಿಂದ ನಾನು ಚಂದ್ರಗುತ್ತಿ ಒಂದು ರೋಡ್ ಹೋಯಿತು ಅಂತ ಹೇಳಿದ್ನಲ್ವ, ಆ ರೋಡಿಗೆ ಹೋಗಿ ಕೊಡುತ್ತೆ. ಹಾಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ನೀವು ನೋಡ್ತಾ ಇದ್ದೀರಾ. ಇದು ಹಳದೋಟದ ಹತ್ತಿರ ಇರುವ ಬಸ್ ಸ್ಟ್ಯಾಂಡು. ನೋಡಿ ಇಲ್ಲಿ ಬೋರ್ಡ್ ಇದೆ, ಹಳದೋಟ ಅಂತ ಬೋರ್ಡ್ ಇದೆ ನೋಡಿ. ಇಲ್ಲೆಲ್ಲ ಇದು ಬೆಟ್ಟ, ಅಂದರೆ ತೋಟಕ್ಕೆ ಬಿಟ್ಟಂತಹ ಬೆಟ್ಟ. ಇಲ್ಲಿ ರೋಡ್ ಇದೆ ನೋಡಿ, ಈ ರೋಡಲ್ಲಿ ಹೋದರೆ ನಾವು ಹಳದೋಟಕ್ಕೆ ಹೋಗಬಹುದು. ಅಲ್ಲಿ ಕೂಡ ಬ್ರಾಹ್ಮಣ್ಸ್ ಮನೆ ಇದೆ, ತೋಟ ಇದೆ, ಹಾಗೆ ಅದರ ಬೆಟ್ಟಗಳೆಲ್ಲ ಇದ್ದಾವೆ. ಸ್ನೇಹಿತರೆ, ತೋಟವನ್ನು ಈಗೀಗ ಜನ ಮಾಡ್ತಾರಲ್ವ, ಈಗ ಗದ್ದೆಯಲ್ಲೆಲ್ಲ ತೋಟ ಮಾಡ್ತಾರೆ ಅಥವಾ ಯಾವುದೋ ಖಾಲಿ ಬ್ಯಾಣದಲ್ಲಿ ತೋಟ ಮಾಡ್ತಾರೆ. ಸೊ ಆ ತೋಟಗಳೇ ಬೇರೆ, ಮತ್ತು ಆ ಹಿಂದಿನಿಂದ ಬಂದಿರುವಂತಹ ತೋಟಗಳೇ ಬೇರೆ. ಹಿಂದಿನ ತೋಟಗಳನ್ನು, ಆ ಜಾಗಗಳನ್ನು ನೋಡಿ ತೋಟ ಮಾಡ್ತಿದ್ರು. ಅಂತಂದರೆ 2 ಗುಡ್ಡಗಳು ಸೇರಿದಂತಹ ಜಾಗ ಇರ್ತಾವಲ್ಲ, ಮತ್ತು ನೀರು ಯಾವತ್ತೂ ಹರಿತಾ ಇರುವಂತಹ ಜಾಗ ಇರ್ತಾವಲ್ಲ, ಅಂಥವನ್ನೆಲ್ಲ ನೋಡಿ ಆವಾಗ ತೋಟಗಳನ್ನು ಮಾಡಿರ್ತಿದ್ರು. ಹಳೆ ಕಾಲದ ತೋಟಗಳೆಲ್ಲ ಆ ಥರ ಇದ್ದವು. ಈಗ ಏನಪ್ಪ ಅಂತಂದರೆ ಅಡಿಕೆ ರೇಟು ಒಳ್ಳೆ ಇರೋದ್ರಿಂದ ಈಗ ಎಲ್ಲರೂ ಕೂಡ ತೋಟವನ್ನು ಮಾಡ್ತಾಯಿದ್ದಾರೆ.
ಗದ್ದೆ ಬಯಲಲ್ಲೂ ತೋಟ ಮಾಡ್ತಾರೆ, ಬ್ಯಾಣದಲ್ಲೂ ತೋಟ ಮಾಡ್ತಾರೆ. ಆದರೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಈಗ ನಾವು ಕಾನ್ಸೂರಿನ ನರ್ಸರಿ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಹಲವಾರು ರೀತಿಯ ಗಿಡಗಳನ್ನು ಬೆಳೀತಾರೆ. ಹಾಗೆ ಈಗ ನಾವು ಕಾನ್ಸೂರಿಗೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದೇ ಕಾನ್ಸೂರು, ಮುಂದ್ಗಡೆ ಕಾನಸೂರು ಅಂತ ಬೋರ್ಡ್ ಇದೆ. ಕಾನ್ಸೂರಲ್ಲೂ ಕೂಡ ಒಂದು ಪೆಟ್ರೋಲ್ ಪಂಪ್ ಆಗಿದೆ. ಮೊದಲು ಇರಲಿಲ್ಲ, ಇದು ಆಗಿದ್ದು ತುಂಬ ಅನುಕೂಲ ಆಯ್ತು. ಈಗ ನೋಡಿ, ಕಾನ್ಸೂರಲ್ಲಿ ತೋಟ ಎಲ್ಲ ಇದೆ. ನೋಡಿ, ಇಲ್ಲೊಂದು ಸಣ್ಣ ಬ್ರಿಡ್ಜ್ ಇದೆಯಲ್ಲ, ಇಲ್ಲೇ ಪಕ್ಕದಲ್ಲಿ ಅಘನಾಶಿನಿ ನದಿ ಹರಿದಿದೆ, ಅದಕ್ಕೆ ಹೋಗಿ ಸೇರುತ್ತಿದ್ದು. ಕಾನ್ಸೂರಲ್ಲಿ ಗ್ಯಾರೇಜ್ಗಳೆಲ್ಲ ಇದ್ದಾವೆ, ಅಂಗಡಿಗಳೆಲ್ಲ ಸಾಕಷ್ಟಿದ್ದಾವೆ. ಒಂದು ರೀತಿ ಸಣ್ಣ ಪೇಟೆ ಇದ್ದಂಗೆ ಇದು. ಎಲ್ಲವೂ ಇಲ್ಲಿ ನಿಮಗೆ ಸಿಗ್ತವೆ. ಚಪ್ಪಲಿಯಿಂದ ಹಿಡಿದು, ಚಿಕನ್ ಅಂಗಡಿಯಿಂದ ಹಿಡಿದು, ಫಾಸ್ಟ್ ಫುಡ್ ಅಂಗಡಿಗಳು, ಗ್ಯಾರೇಜ್ಗಳು, ಆಸ್ಪತ್ರೆಗಳು ಎಲ್ಲವೂ ಸಿಗ್ತವೆ. ನೋಡಿ, ಈ ಕಡೆ ಕಾಣುವಂಥದ್ದು ಟೆಲಿಫೋನ್ ಎಕ್ಸ್ಚೇಂಜ್ ಆಗಿದ್ದು. ಹಾಗೆ ಇಲ್ಲೇ ಇರುವಂಥದ್ದು ಕಾನ್ಸೂರಿನ ಪ್ರಾಥಮಿಕ ಶಾಲೆ. ನೋಡಿ, ನಾನು ಕಲ್ತಿರೋ ಶಾಲೆ ಇದೇನೆ. ಹಾಗೆ ಸ್ನೇಹಿತರೆ, ಇಲ್ಲಿ ಒಂದು ಎಡಗಡೆ ಒಂದು ರೋಡ್ ಹೋಯಿತು, ಅದನ್ನು ಬಾಳೆಸರ್ ರೋಡು ಅಂತ ಕರಿತೀವಿ. ನೋಡಿ, ಅದು ಬಾಳೆಸರ ರೋಡು. ನೋಡಿ, ಹಾಗೆ ಇಲ್ಲೊಂದು ರೋಡ್ ಬಂತು, ಇದು ದೇವಿಸರಕ್ಕೆ ಹೋಗುವಂತಹ ರೋಡು. ಹಾಗೆ ಇಲ್ಲೆಲ್ಲ ಚಿಕನ್ ಶಾಪ್ಗಳೆಲ್ಲ ಇದ್ದಾವೆ. ಸ್ನೇಹಿತರೆ, ಹಿಂದೆ ನಿಮಗೆ ಬಾಳೆಸರ ರೋಡನ್ನು ತೋರಿಸಿದ್ನಲ್ವಾ, ಆ ಬಾಳೆಸರ ರೋಡಲ್ಲೇ ಹೋದರೆ ನಾವು ಹಳೆ ಕಾನ್ಸೂರಿಗೂ ಹೋಗಬಹುದು. ಹಾಗೆ ಅದಕ್ಕಿಂತ ಮುಂದೆ ಮೇನ್ ರೋಡಲ್ಲೇ ಹೋದರೆ ನಾವು ಕೋಡ್ಸರ ಅಂತ ಒಂದು ಊರು ಸಿಗುತ್ತೆ. ಕೋಡ್ಸರ, ಹುಣಸೆಕೊಪ್ಪ, ಆಮೇಲೆ ಹೊಸಗದ್ದೆ. ನೋಡಿ ಸ್ನೇಹಿತರೆ, ಇಲ್ಲಿರುವಂತಹದ್ದು ಶ್ರೀ ಕಾಳಿಕಾ ಭವಾನಿ ಸೆಕೆಂಡರಿ ಸ್ಕೂಲ್. ನೋಡಿ, ಇಲ್ಲೇನು ಹೈಸ್ಕೂಲ್ ಇದೆ, ಇದೇ ಹೈಸ್ಕೂಲಲ್ಲೇ ನಾನು ಕಲ್ತಿರುವಂತಹದ್ದು. ಸ್ನೇಹಿತರೆ, ನೀವು ಕೂಡ ಈ ಹೈಸ್ಕೂಲಲ್ಲಿ ಏನಾದರೂ ಕಲ್ತಿದ್ದಿದ್ರೆ ಅಂದರೆ ಈ ಕಡೆ ಸುತ್ತಮುತ್ತ ಊರಿನವರು, ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಅಥವಾ ನೀವು ಇರಬೇಕಾದ್ರೆ ಯಾವ ಸರ್ ಇದ್ದರು ಅಂತ ಹೇಳಿ ನಮಗೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು. ಈ ಕಾನ್ಸೂರಿನ ಹೈಸ್ಕೂಲಿನ ಶಿಕ್ಷಣ ಏನಿದೆ ತುಂಬ ಉತ್ತಮವಾಗಿದೆ ಶಿಕ್ಷಣ. ಹಾಗೆ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ಮು ಕೂಡ ಆಗಿದೆ. ಈಗ ನಮ್ಮ ಇಂಗ್ಲೀಷ್ ಸರ್ ಒಬ್ಬರಿದ್ದರು, KR ಹೆಗಡೆ ಅವರು ಅಂತ. ಆ KR ಹೆಗಡೆ ಅವರ ಪ್ರಯತ್ನದಿಂದ ಈಗ ಕಾನ್ಸೂರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಡ ಆಗಿದೆ. ಇಲ್ಲಿ ನಾವು ಕಲಿಬೇಕಾದ್ರೆ GV ಹೆಗಡರು ಅಂತ ಹೇಳಿ ಹೆಡ್ ಮಾಸ್ಟರ್ ಇದ್ದರು, ಮತ್ತು RG ಹೆಗಡರು ಅಂತ ಇದ್ದರು, ಅವರೊಬ್ಬ ಉತ್ತಮ ಲೇಖಕರು. ಹಾಗೆ ನಮ್ಮ KR ಹೆಗಡರು ಇಂಗ್ಲೀಷಿಗೆ, ಮತ್ತು MG ಪವಾರ್ ಅಂತೇಳಿ, ಪವಾರ್ ಸರ್ ಅಂತ ಕರೀತಾರೆ, ಅವರಿದ್ದರು. ಹಾಗೆ ಮೇಡಮ್ ಒಬ್ಬರಿದ್ದರು, ಶಾಂತಾ ಪ್ರಾತಕಾಲ್ ಅಂತ. ಎಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಿದ್ದರು. ಹಾಗೆ SM ಭಟ್ರು ಅಂತ ಇದ್ದರು, ಕನ್ನಡ ಕಲಿಸ್ತಿದ್ರು. ಅವರು ಕನ್ನಡ ಪಂಡಿತರು ಅಂತಲೇ ಹೇಳ್ಬೋದು. ಅವರು ವಿಶೇಷ ಏನಪ್ಪ ಅಂತಂದರೆ ಎಲ್ಲ ಮಾತನ್ನು ಕನ್ನಡದಲ್ಲೇ ಹೇಳ್ತಿದ್ರು, ಒಂದು ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ. ಅಂದರೆ ಇಂಗ್ಲೀಷ್ ವರ್ಡನ್ನು ಯೂಸೇ ಮಾಡ್ತಿರ್ಲಿಲ್ಲ ಅವರು. ನೀವೇನಾದರೂ ಅವ್ರ ಹತ್ರ ಕಲ್ತಿದ್ದಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಮತ್ತು MS ಭಟ್ರು ಅಂತ ಇದ್ದರು, ಅವರು ಸಂಸ್ಕೃತ ತಗೊಳ್ತಿದ್ರು. ಮತ್ತು ಶೇಷಗಿರಿ ಸರ್ ಅಂತ ಇದ್ದರು, ಅವರು ಸೈನ್ಸನ್ನು ಕಲಿಸ್ತಿದ್ರು ನಮಗೆ. ನೋಡಿ ಸ್ನೇಹಿತರೆ, ಇಲ್ಲೇನು ರೋಡ್ ಬಂತಲ್ವ, ಈ ರೋಡಲ್ಲಿ ಹೋದರೆ ನಾವು ತಟ್ಟಿಕಾಯಿ, ಅಡ್ಕಳ್ಳಿ, ಕಲ್ಮನೆ, ಮಲೆನಹಳ್ಳಿ ಇಷ್ಟು ಊರಿಗೆ ಹೋಗಬಹುದು. ಈ ರೋಡಿನ ವಿಡಿಯೋ ಕೂಡ ನಿಮ್ಗೆ ನಾನು ಒಂದಿನ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಪಂಪ್ ಹೌಸು. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸಿರಸಿಗೆ ಅಘನಾಶಿನಿ ನದಿಯ ನೀರು ಸಪ್ಲೈ ಮಾಡಲಿಕ್ಕೆ ಇರುವಂತಹ ಒಂದು ಸ್ಥಳ ಇದು. ಅಂದರೆ ನಾನೀಗ ನಿಮಗೆ ಅಡ್ಕಳ್ಳಿ ರೋಡ್ ಏನು ತೋರಿಸಿದ್ನಲ್ವ, ಆ ರೋಡಲ್ಲಿ ಮುಂದೆ ಹೋದರೆ ಮಾರಿಗದ್ದೆ ಅಂತ ಒಂದು ಪ್ಲೇಸ್ ಇದೆ. ಆ ಮಾರಿಗದ್ದೆ ಊರಿನಲ್ಲಿ ಅಘನಾಶಿನಿ ನದಿಯ ಪಕ್ಕದಲ್ಲಿ ಒಂದು ಪಂಪ್ ಹೌಸನ್ನು ಮಾಡಿದ್ದಾರೆ. ಅಲ್ಲಿಂದ ನೀರನ್ನು ಸಿರಸಿಗೆ ಕಳಿಸ್ಕೊಡ್ತಾರೆ. ಸಿರಸಿ ಊರಿನ ಅರ್ಧ ಭಾಗಕ್ಕೆ ಅಘನಾಶಿನಿ ನದಿಯ ನೀರೇ ಸಪ್ಲೈ ಆಗೋದು. ಇನ್ನು ಮತ್ತೊಂದು ಸ್ವಲ್ಪ ನೀರೆಲ್ಲಿಂದ ಬರುತ್ತೆ ಅಂತಂದರೆ, ಕೆಂಗ್ರೆ ಹೊಳೆ ಅಂತ ಇದೆ ಹುಲೇಕಲ್ ರೋಡಲ್ಲಿ, ಆ ಕಡೆಯಿಂದ ಮತ್ತೊಂದಿಷ್ಟು ನೀರು ಸಿರಸಿಗೆ ಸಪ್ಲೈ ಆಗುತ್ತೆ. ಇಲ್ಲೆಲ್ಲ ನೋಡಿ ಬೆಟ್ಟಗಳಿದ್ದಾವೆ. ಸ್ನೇಹಿತರೆ, ನಿಮಗೆ ಆವಾಗಿನ ಕಾಲದ ತೋಟ ಮತ್ತು ಈಗಿನ ಕಾಲದ ತೋಟಕ್ಕೆ ಏನು ಡಿಫ್ರೆನ್ಸು ಅಂತ ಹೇಳ್ತಾ ಇದ್ದೆ.
ಸ್ನೇಹಿತರೆ, ಹಿಂದಿನ ಕಾಲದ ತೋಟ ಏನಿರ್ತಿದ್ವು ಅವಕ್ಕೆಲ್ಲ ಬೆಟ್ಟ ಇರ್ತಿತ್ತು. ಅಂದರೆ ಈಗ 1 ಎಕರೆ ತೋಟ ಇದ್ದರೆ ಅದಕ್ಕೆ 9 ಎಕರೆನೋ 8 ಎಕರೆನೋ ಏನೋ ಬೆಟ್ಟ ಇರ್ತಿತ್ತಂತೆ. ಬೆಟ್ಟ ಅಂದರೆ ಕಾಡು ಪ್ರದೇಶವನ್ನು ಆ ತೋಟದ ಹೆಸರಿನಲ್ಲೇ ಬಿಟ್ಟಿರೋದು. ಅದರಲ್ಲಿ ಬಂದಿರುವಂತಹ ಉತ್ಪನ್ನ ಅಂತಂದರೆ ಸೊಪ್ಪು ಹೆಚ್ಚಾಗಿ. ಆ ಸೊಪ್ಪನ್ನು ಕೊಟ್ಟಿಗೆಗಳಿಗೆಲ್ಲ ಹಾಕಲಿಕ್ಕೆ, ದರಕನ್ನು ತೊಗೊಂಡು ಬರಲಿಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ರಂತೆ. ಅಂದರೆ ಇಂಥ ತೋಟಕ್ಕೆ ಇಂತಿಷ್ಟು ಬೆಟ್ಟ ಅಂತ ಬಿಟ್ಟಿರ್ತಿದ್ರು. 1 ಎಕರೆಗೆ 9 ಎಕರೆ ಬೆಟ್ಟ ಅಂತ ಇರಬೇಕು ಮೋಸ್ಟ್ಲಿ. ಆದರೆ ಈಗ ಮಾಡುವಂತಹ ತೋಟಗಳಿಗೆ ಅದು ಯಾವುದೇ ರೀತಿ ಬೆಟ್ಟ ಗಿಟ್ಟ ಏನು ಇರೋದಿಲ್ಲ. ಇವ್ರೇನು ತೋಟ ಮಾಡಿಕೊಂಡ್ರು ಅಷ್ಟೇ ತೋಟ, ಸಪ್ರೇಟ್ ಬೆಟ್ಟ ಎಲ್ಲ ಅದಕ್ಕೆ ಇರೋದಿಲ್ಲ ಈಗಿನ ಕಾಲದಲ್ಲಿ. ಈಗ ನೋಡಿ ಸ್ನೇಹಿತರೆ, ನಾವು ಅಜ್ಜಿಬಳ ಊರಿಗೆ ಬಂದಿದ್ದೀವಿ. ಈ ಅಜ್ಜಿಬಳ ಊರಿಂದನೂ ಎಡಗಡೆ ರೋಡ್ ಹೋಗುತ್ತೆ ನೋಡಿ. ಇಲ್ಲಿಂದ ನಾವು ಹೋದರೆ ಕರೂರು ಕಡೆ ಹೋಗಬಹುದು. ಅಲ್ಲಿಂದ ಹಾಗೆ ಒಳಗಡೆ ಹೋಗಿ ಸಿರ್ಸಿಕುಮಟ ರೋಡಿಗೂ ಕೂಡ ಟಚ್ ಆಗಲಿಕ್ಕೆ ಬರುತ್ತೆ. ಸ್ನೇಹಿತರೆ, ನಾನೇನು ಹೇಳ್ತಾ ಇದ್ದೆ ಅಂತಂದರೆ ಹಳೆ ತೋಟದ ಬಗ್ಗೆ ಹೇಳ್ತಾ ಇದ್ದೆ. ಈ ಹಳೆ ತೋಟ ಇರುವಂತಹ ಮಾಲೀಕರು ಯಾರಿದ್ದಾರೆ ಅವರ ಕಾರಣದಿಂದನೇ ಈ ಕಡೆಯ ಪರಿಸರ ಅಥವಾ ಕಾಡು ಅಥವಾ ನಿಸರ್ಗ ಸುರಕ್ಷಿತವಾಗಿ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 1 ಎಕರೆಗೆ 9 ಎಕರೆ ಅಂತಂದರೆ 10 ಎಕರೆಗೆ ಎಷ್ಟಾಯ್ತು ಹೇಳಿ? ಅಷ್ಟು ಜಾಗದಲ್ಲಿ ಬೇರೆ ಯಾರೊಬ್ಬರು ಬಂದು ಅತಿಕ್ರಮಣ ಮಾಡಿಕೊಂಡು ಕುತ್ಕೊಳ್ಳೋ ಹಾಗಿಲ್ಲ, ಅಥವಾ ಅಲ್ಲಿ ಮರಗಿಡಗಳನ್ನು ಕಡಿದು ನಾಶ ಮಾಡೋ ಹಾಗಿಲ್ಲ. ಅದನ್ನು ಅವರು ನೋಡ್ತಾ ಇರ್ತಾರೆ, ತೋಟಕ್ಕೆ ಸಂಬಂಧಪಟ್ಟವರು. ಅದಕ್ಕಾಗಿ ಆ ಪ್ರದೇಶಗಳನ್ನೆಲ್ಲ ಕಾದ್ಕೊಂಡು ಹಾಗೆ ಆಗುತ್ತೆ. ಸೊ ಹೆಚ್ಚಾಗಿ ಆ ರೀತಿ ತೋಟದ ಮಾಲೀಕರೆಲ್ಲ ಇರೋದ್ರಿಂದನೇ ಈ ಕಡೆ ಊರುಗಳು ಯದ್ವಾ ತದ್ವಾ ಬೆಳೆಯೋದಿಲ್ಲ. ಊರುಗಳು ಬೆಳೀತಾವೆ ಬಿಟ್ಟರೆ ಹಳ್ಳಿಗಳೆಲ್ಲ ಹೋಗಿ ಯಾರ್ಯಾರೋ ಬಂದು ಅಲ್ಲಿ ಹಳ್ಳಿಯನ್ನು ನಾಶ ಮಾಡೋದು ತಪ್ತಾ ಇದೆ. ನೋಡಿ, ಈಗ ರೋಡನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಜ್ಜಿಬಳನ್ನು ದಾಟಿ ಬಂದಿದ್ದೀವಿ ನಾವು. ಹಾಗೆ ಅಲ್ಲಿಂದ ಬಂದ ಕೂಡಲೇ ನಮಗೆ ಇಲ್ಲಿ ಒಂದು ರೋಡು ಎಡಕ್ಕೆ ಹೋಗುತ್ತೆ. ಅದಕ್ಕಾಗಿ ನಿಮಗೆ ಅಲ್ಲಿ ನಾನು ಆ ರೋಡಿಂದ ಅಷ್ಟೊಂದು ಡೀಟೇಲ್ ಹೇಳಲಿಲ್ಲ. ಈ ರೋಡ್ ಏನಿದೆಯಲ್ಲ, ಈ ಎಡಗಡೆ ಹೋಗುವಂತಹ ರೋಡು, ಈ ರೋಡಲ್ಲಿ ಹೋದರೆ ನಾವು ನೋಡಿ ಇಲ್ಲಿ ಬೋರ್ಡ್ ಇದೆಯಲ್ಲ ನೋಡಿ, 11 ಗುಡ್ಡೆ, ಚಳೆಗದ್ದೆ, ಅಜ್ಜಿಬಳ್ಳು, ಕರೂರು, ಬಾಳಗಾರು, ಅವಕ್ಕೆಲ್ಲ ಇಲ್ಲಿ ನಾವು ಹೋಗಬಹುದು. ಬನ್ನಿ ಈಗ ಸಿರ್ಸಿ ರೋಡಲ್ಲೇ ಮುಂದುವರಿಯೋಣ. ಇದನ್ನು ನಾವು ಕೋಣನಬಿಡಕಿ ಅಂತ ಕರಿತಿದ್ವಿ ಮೊದಲೇ. ನೋಡಿ, ಇಲ್ಲಿ ಪೂಜೆ ನಡೀತಾ ಇದೆ. ಹಾಗೆ ಈ ಕಡೆ ಹೋದರೆ ಗೋಪೂರು ಊರಿಗೆ ಹೋಗಬಹುದು. ಇಲ್ಲೆಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ನೀವು ಈ ರೋಡಲ್ಲಿ ಓಡಾಡಿದ್ದು ನಿಮಗೆ ನೆನಪಿದೆ ಅಂತ ಆದರೆ ಕಮೆಂಟ್ ಮಾಡಿ. ಹಾಗೆ ಈ ರೋಡನ್ನು, ಈ ಊರುಗಳನ್ನು ನೀವು ದೂರದಲ್ಲಿದ್ದಂಥವರು, ಬೆಂಗಳೂರಲ್ಲಿದ್ದಂಥವರು, ಅಮೇರಿಕದಲ್ಲಿದ್ದಂಥವರು ಎಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನು ನಮಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ನೋಡೋರಿಗೆ ಇವರೇನೋ ದೂರದಲ್ಲಿದ್ದಾರೆ ಅಂತ ಅನಿಸುತ್ತೆ. ಆದರೆ ಆ ದೂರದಲ್ಲಿದ್ದವರಿಗೆ ತಮ್ಮ ಊರನ್ನು ಮಿಸ್ ಮಾಡಿಕೊಂಡು ಇರೋದೇನಿದೆ ಅದು ಆಕತೆ ಅವರಿಗೆ ಗೊತ್ತಿರುತ್ತೆ. ಕಷ್ಟ ಆಗುತ್ತೆ ಅವರಿಗೆ. ಈಗ ಒಂದು ಸಲ ಈ ಉದಾಹರಣೆಗೆ ಬೆಂಗಳೂರಲ್ಲಿದ್ದವ್ರದ್ದೇ ಒಂದು ಎಕ್ಸಾಂಪಲನ್ನು ತಗೋಬೇಕು ಅಂತಂದರೆ, ಈಗ ಸಿರ್ಸಿಯಿಂದ ರಾತ್ರಿ ಅವರು ಬಸ್ ಹತ್ತಿ ಬೆಂಗಳೂರಿಗೆ ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ. VRL SRL ಯಾವುದೋ ಒಂದು ಬಸ್ ಹತ್ತಿ ಬೆಂಗಳೂರಿಗೆ ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಬಸ್ ಹತ್ತುವ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆ ಬರುತ್ತೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಊರನ್ನು ಬಿಟ್ಟು ನಾವು ಹೋಗ್ತಾ ಇದ್ದೀವಲ್ಲ, ಅಲ್ಲ ಬರ್ತಾರೆ ಬಿಡಿ, ಮತ್ತೆ ಇನ್ನೊಂದು 6 ತಿಂಗಳಿಗೋ 3 ತಿಂಗಳಿಗೋ ಬರ್ತಾರೆ. ಆದರೆ ಆ ಕ್ಷಣದಲ್ಲಿ ಊರನ್ನು ಬಿಟ್ಟು ಹೋಗಬೇಕಾದ್ರೆ ಆ ಬಸ್ಸನ್ನು ನೋಡಿದ ಕೂಡಲೇ ಒಂಥರ ಬೇಜಾರು ಅನಿಸ್ತದೆ. ಸೊ ಅಷ್ಟೊಂದು ಫೀಲ್ ಆಗುತ್ತೆ ಅವರಿಗೆ. ಸೊ ಆ ಥರದ ಜನರಿಗೆ ಮಾತ್ರ ಈ ಪರಿಸರದ ಬಗ್ಗೆ, ಈ ರೋಡಿನ ಬಗ್ಗೆ, ಇದರ ಮಹತ್ವ ಗೊತ್ತಿರುತ್ತೆ. ಇನ್ನು ಅದು ಬಿಟ್ಟು ಬೇರೆಯವರಿಗೆ ಇದ್ರ ಬಗ್ಗೆ ಸಂಬಂಧನೇ ಇಲ್ಲದೆ ಹೋದವ್ರು ಯಾರಾದರೂ ಇದ್ದರೆ, ಇದೇನಪ್ಪ ಬರೀ ರೋಡ್ ತೋರಿಸ್ತಾ ಇದೆಯಾ, ಇದನ್ನು ನೋಡ್ಕೊಂಡು ನಾವೇನು ಮಾಡೋಣ ಅಂತಾರೆ. ಅದಕ್ಕಾಗಿ ಅಂಥವ್ರಿಗೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಅಂಥವ್ರಿಗೆ ಅಲ್ಲ. ನನ್ನ ಚಾನಲ್ ಕೂಡ ಅಂಥವ್ರಿಗಲ್ಲ. ನಾನು ಹೆಚ್ಚಾಗಿ ನಿಸರ್ಗದ ಬಗ್ಗೆ ಮಾಡ್ತೀನಿ. ಆ ನಿಸರ್ಗದಲ್ಲಿರುವಂತಹ ಪ್ಲೇಸಸ್ಗಳ ಬಗ್ಗೆ ವಿಡಿಯೋನ ಹೆಚ್ಚಾಗಿ ಮಾಡ್ತೀನಿ. ಸೊ ಅಂಥವ್ರು ಯಾರಾದರೂ ಇದ್ದರೆ, ನಿಮ್ಗಿಷ್ಟ ಆಗಲ್ಲ ನಮ್ಮ ಚಾನಲ್ಲು ಅಂತಾದರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲದರಲ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಲ್ಲ, ಅನ್ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೊಂಡಿರ್ಬೋದು. ಹಾಗೆ ನನ್ನ ವಿಡಿಯೋಗಳ ಬಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ನೀವು. ಮತ್ತೆ ಅದರ ನಂತರ ನಿಮಗೆ ನನ್ನ ವಿಡಿಯೋಗಳು ನಿಮ್ಮ ಮೊಬೈಲಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದು ಬಿಟ್ಟು ಒಟ್ಟು ನೋಡಿಕೊಂಡು ಅದು ನಿಮ್ಗೆ ಅದು ಏನೂ ಅರ್ಥ ಆಗದೆ
ಇದೆಂಥ ವಿಡಿಯೋನೇನೋ ಅಂತ ನೀವು ಕಮೆಂಟ್ ಮಾಡೋದ್ರ ಬದಲು ಈ ಕೆಲಸವನ್ನು ನೀವು ಮಾಡ್ಬೋದು. ನೋಡಿ, ಈಗ ನಾವು ಕಾನಗೋಡು ಊರಿನ ಹತ್ರ ಬಂದಿದ್ದೀವಿ. ಕಾನಗೋಡು ಅಂತಂದರೆ ಮತ್ತೆ ಸಿದ್ದಾಪುರದಿಂದ ಚಂದ್ರಗುತ್ತಿ ಹೋಗ್ಬೇಕಾದ್ರೂ ಒಂದು ಕಾನಗೋಡು ಸಿಗುತ್ತೆ. ಆ ಕಾನಗೋಡಲ್ಲ, ಮತ್ತು ಇದು ಸಿದ್ದಾಪುರದಿಂದ ಸಿರ್ಸಿಗೆ ಹೋಗಬೇಕಾದ್ರೆ ಸಿಗುವಂತಹ ಕಾನಗೋಡು. ಕಾನ್ಸೂರಿನ ಸುತ್ತಮುತ್ತ ಜನರೆಲ್ಲ ಏನಿದ್ದಾರೆ ಅವರು ಸಿರ್ಸಿಗೆ ಅವಾಗವಾಗ ಹೋಗ್ತಾನೆ ಇರ್ತಾರೆ. ವೆಹಿಕಲ್ಗಳಂತೂ ಈಗ ಎಲ್ಲರ ಕಡೆ ಇರೋದ್ರಿಂದ ಈ ರೋಡು ಕಾನ್ಸೂರಿನ ಸುತ್ತಮುತ್ತ ಇದ್ದವರಿಗೆಲ್ಲ ಚಿರಪರಿಚಿತ. ಹಾಗೆ ಸ್ನೇಹಿತರೆ, ಇಲ್ಲೊಂದು ರೋಡ್ ಇದೆ ನೋಡಿ. ಇಲ್ಲಿಂದ ಹೋದರೆ ಸೋಮಸಾಗರ ದೇವಸ್ಥಾನಕ್ಕೆಲ್ಲ ಹೋಗಬಹುದು. ನೋಡಿ ಈ ರೋಡು. ಹಾಗೆ ಈ ರೋಡಲ್ಲಿ ಹೋಗಿ ನಾವು ರೈಟ್ ತಗೊಂಡ್ರೆ ಸಿರ್ಸಿ ಕುಮಟಾ ರೋಡಿಗೂ ಹೋಗಬಹುದು. ನೋಡಿ, ಇದೇ ಕಾನಗೋಡು. ಇದು ಕಾನಗೋಡಿನ ಬಸ್ ಸ್ಟ್ಯಾಂಡು. ಕಾನಗೋಡಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಸಿಗ್ತವೆ. ಇಲ್ಲೂ ಅಷ್ಟೇ ಸ್ನೇಹಿತರೆ, ಅಲ್ಲೊಂದು ಬೋರ್ಡ್ ಇದೆಯಲ್ಲ, ಗ್ರಾಮ ಪಂಚಾಯತ್ ಎಡಹಳ್ಳಿ ಅಂತ. ಸೊ ಅಲ್ಲಿಂದ ಒಳಗಡೆ ಹೋದರೂ ಕೂಡ ನಮಗೆ ಹಳ್ಳಿಗಳೆಲ್ಲ ಸಿಗ್ತವೆ. ಬೇರೆ ಬೇರೆ ಊರುಗಳನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಈ ಊರಿನ ನಂತರ ಬರುವಂತಹ ಊರೇ ಎಡಹಳ್ಳಿ ಊರು. ಎಡಹಳ್ಳಿಯಲ್ಲಿ ಕಾಲೇಜೆಲ್ಲ ಇದೆ. ಹೈಸ್ಕೂಲು, ಕಾಲೇಜು, ಪ್ರೈಮರಿ ಸ್ಕೂಲು ಎಲ್ಲದೂ ಇದ್ದಾವೆ ಅಲ್ಲಿ. ಗಾಳಿ ಸ್ವಲ್ಪ ಜೋರಾಗಿ ಬರ್ತಾ ಇದೆ. ನಾನು ಮಾತಾಡೋದು ಅಷ್ಟೊಂದು ಕರೆಕ್ಟಾಗಿ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಹಾಗೆ ಈ ಕಡೆ ರೈಟ್ ಸೈಡಿಗೆ ನೋಡಿ, ಇಲ್ಲೊಂದು ರೋಡ್ ಇದೆ. ಕಲ್ಕೈ ಆ ಕಡೆ ಎಲ್ಲ ಹೋಗ್ಲಿಕ್ಕಿರುವಂತಹ ರೋಡು ಇದು. ಈ ಸಿರ್ಸಿ ಸಿದ್ದಾಪುರ ರೋಡ್ ಏನಿದೆ, ಇದು ಯಾವತ್ತೂ ತುಂಬ ಚೆನ್ನಾಗೇ ಇರುತ್ತೆ. ಅಂದರೆ ಹಾಳಾಗೋದು ತೀರಾ ಕಡಿಮೆ. ಏನಾದರೂ ಹಾಳಾಯಿತು ಅಂತಂದರೆ ಅಷ್ಟು ಬೇಗ ಬಂದು ಇದನ್ನು ಸರಿ ಮಾಡಿಬಿಡ್ತಾರೆ. ಅದಕ್ಕಾಗಿ ಸಿರ್ಸಿ ಸಿದ್ದಾಪುರ ರೋಡು ಕರೆಕ್ಟಾಗೇ ಇರುತ್ತೆ. ಇನ್ನು ಸಿರ್ಸಿ ಕುಮಟಾ ರೋಡು ಆವಾಗವಾಗ ಹಾಳಾಗ್ತಾನೆ ಇರ್ತಿತ್ತು. ಅದರ ರಿಪೇರಿ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಅಂದರೆ ಆವಾಗವಾಗ ರಿಪೇರಿ ಮಾಡ್ತಾನೇ ಇರಲಿಲ್ಲ ಅದನ್ನು. ಆ ರೋಡಲ್ಲಿ ಹೋಗಲಿಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು. ಆದರೆ ಈಗ ರೋಡ್ ಆಗಿದೆಯಲ್ಲ ಅಲ್ಲಿ, ಇನ್ನೂ ಒಂದು ಸ್ವಲ್ಪ ವರ್ಷಗಳ ಕಾಲ ಶಾಶ್ವತವಾಗಿ ಚೆನ್ನಾಗಿರುತ್ತೆ. ಮುಂದೇನೋ ಗೊತ್ತಿಲ್ಲ. ಆದರೆ ಈ ಸಿರ್ಸಿ ಸಿದ್ದಾಪುರ ರೋಡ್ ಮಾತ್ರ ಯಾವತ್ತೂ ಚೆನ್ನಾಗೇ ಇರುತ್ತೆ. ನೋಡಿ, ಈಗ ನಾವಿಲ್ಲಿ ಬಂದಿರೋದು ಎಡಹಳ್ಳಿ ಊರು. ಇದೇ ಎಡಹಳ್ಳಿ ಊರು. ಈ ಎಡಹಳ್ಳಿ ಊರಲ್ಲಿ ನಿಮಗೆ ಸೊಸೈಟಿ ಸಿಗುತ್ತೆ, ಶಾಲೆ ಕಾಲೇಜ್ಗಳೆಲ್ಲ ಸಿಗ್ತವೆ. ನೋಡಿ, ಒಂದು ಸಣ್ಣ SBI ಬ್ಯಾಂಕ್ ಇದೆ, ಬಾಳೆಕಾಯಿ ಮಂಡಿ ಇದೆ, ಕಿರಾಣಿ ಸಾಮಾನುಗಳೆಲ್ಲ ಸಿಗ್ತವೆ. ಇನ್ನೇನು ನಾವು ಸಿರ್ಸಿಗೆ ಹತ್ರದಲ್ಲೇ ಇದ್ದೀವಿ. ಇನ್ನು ಒಂದು ಊರು ಕ್ರಾಸ್ ಮಾಡಿಬಿಟ್ರೆ ನೆಕ್ಸ್ಟ್ ಸಿಗೋದೇ ಸಿರ್ಸಿ. ಇದೆಲ್ಲ ಆದ ಕೂಡಲೇ ನಮಗೆ ಬೆಳ್ಳೆಕೆರೆ ಕ್ರಾಸ್ ಎಲ್ಲ ಸಿಗುತ್ತೆ. ಆಮೇಲೆ ಗಿಡಮಾವಿನಕಟ್ಟೆ ಊರು ಸಿಗುತ್ತೆ. ಗಿಡಮಾವಿನಕಟ್ಟೆ ಅಂತ ಊರ ಹೆಸರು. ನೋಡಿ, ಈಗ ಇಲ್ಲಿ ಒಂದು ಕ್ರಾಸ್ ಸಿಗುತ್ತೆ. ಅಂದರೆ ಒಂದು ಎಡಗಡೆ ಒಂದು ರೋಡ್ ಹೋಗುತ್ತೆ. ಅದರಲ್ಲಿ ಹೋದರೆ ಬೆಳ್ಳೆಕೆರೆ ಊರಿಗೆ ಹೋಗಬಹುದು. ನೋಡಿ, ಈ ರೋಡಲ್ಲಿ ನಾವು ಹೋದರೆ ಬೆಳ್ಳೆಕೆರೆ ಊರಿಗೆ ಹೋಗಬಹುದು.
ಮುಂದೆ ಅಲ್ಲಿ ದೂರದಲ್ಲಿ ಒಂದು ಕ್ರಾಸ್ ಕಾಣಿಸ್ತಾ ಇದೆಯಲ್ವ, ಅದರಲ್ಲಿ ಹೋದರೆ ಕಾಗೇರಿ ಊರಿಗೆ ಹೋಗಬಹುದು. ನೋಡಿ, ಇಲ್ಲಿಂದ ಹೋದರೆ ಕಾಗೇರಿಗೆ ಹೋಗಬಹುದು. ಹಾಗೆ ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹ ಊರೇ ಗಿಡಮಾವಿನಕಟ್ಟೆ. ಈ ಕಡೆ ಹೋದರೆ ಮುಂಡಿಗೆಸರಕ್ಕೂ ಹೋಗಬಹುದು. ನೋಡಿ, ಇಲ್ಲೊಂದು ಮರ ಇದೆ, ಕೆಳಗಡೆ ದೇವಸ್ಥಾನ ಇದೆ. ಇದೆ ಗಿಡಮಾವಿನಕಟ್ಟೆ ಊರು. ಇದಾದ ಕೂಡಲೇ ಈಗ ನಾವು ಶಿರಸಿ ಪಟ್ಟಣದ ವ್ಯಾಪ್ತಿ ಒಳಗೆ ಹೋಗ್ತೀವಿ. ಮುಂದೆ ಬೋರ್ಡ್ ಇದೆ, ನಿಮಗೆ ತೋರಿಸ್ತೀನಿ ನಾನು. ಮತ್ತು ಸ್ನೇಹಿತರೆ, ಈ ರೋಡಲ್ಲೆಲ್ಲ ಹೋದರೆ ಈ ಗಿಡಮಾವಿನಕಟ್ಟೆ ಊರು ಒಳಗೆ ಏನೋ ಮನೆಗಳೆಲ್ಲ ಇದ್ದಾವಲ್ಲ, ಅಲ್ಲಿಗೆ ಹೋಗಬಹುದು. ನೋಡಿ, ದೂರದಲ್ಲಿ ಅಲ್ಲಿ ನಿಮಗೆ ಶಿರಸಿ ಪಟ್ಟಣಕ್ಕೆ ಸ್ವಾಗತ ಅಂತ ಒಂದು ಬೋರ್ಡು ಕಾಣಿಸ್ತಾ ಇದೆ. ಶ್ರೀ ಮಾರಿಕಾಂಬಾ ಮಹಾದ್ವಾರ ಇದು. ಸಹ್ಯಾದ್ರಿ ಶೃಂಗ ಶಿರಸಿಗೆ ಸ್ವಾಗತ. ನೋಡಿ, ನಗರಸಭೆಯವರು ಬೋರ್ಡನ್ನು ಹಾಕಿದ್ದಾರೆ. ಈಗ ನಾವು ಶಿರಸಿ ಒಳಗೆ ಎಂಟರ್ ಆಗಿದ್ದೀವಿ. ಈಗ ನಾವು ಮೊದಲಿಗೆ ಶಿರಸಿ ಏರಿಯಾದಲ್ಲಿ ನಾವು ಮೊದಲಿಗೆ ರೀಚ್ ಆಗುವಂತಹ ಸ್ಥಳ ಅಂತಂದರೆ ನೀಲೇಕಣಿ. ಆ ನೀಲೇಕಣಿಯಿಂದ ನಾವು ಎಡಗಡೆ ಹೋದರೆ ಕುಮಟಾ ಕಡೆ ಹೋಗ್ಬೋದು, ಬಲಗಡೆ ಹೋದರೆ ಅಥವಾ ಸ್ಟ್ರೇಟ್ ಹೋದರೆ ನಾವು ಶಿರಸಿ ಪಟ್ಟಣದ ಒಳಗೆ ಹೋಗ್ಬೋದು. ನೋಡಿ, ಈಗ ನಾವು ನೀಲೇಕಣಿ ಕ್ರಾಸಿಗೆ ಬಂದು ಮುಟ್ಟಿದ್ದೀವಿ. ಈ ಕಡೆ ಹೋದರೆ ಕುಮಟಾ ರೋಡ್, ಅದು ಹಿಂಗೆ ಸ್ಟ್ರೇಟ್ ಹೋದರೆ ಶಿರಸಿ. ಅಂತೂ ಈಗ ನಾವು ಶಿರಸಿ ಪೇಟೆಯ ಒಳಗೆ ಬಂದಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಈ ಸ್ಥಳಗಳ ಬಗ್ಗೆ ನೆನಪಾಯಿತು ಅಂತಂದರೆ ನಿಮ್ಮ ಹಳೆಯ ನೆನಪನ್ನು ಒಂದು ಸಲ ಕಮೆಂಟಲ್ಲಿ ತಿಳಿಸಿ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.